ಎಲ್ರಿಗೂ ನಮಸ್ಕಾರ. ಪ್ರತಿ ತಿಂಗಳು 2ನೇ ಶನಿವಾರ ಈ ಸಾರ್ವಜನಿಕರು ಮತ್ತು ಪೊಲೀಸ್ ಮಧ್ಯದಲ್ಲಿ ಒಂದು ಅತ್ಯುತ್ತಮವಾದ ಸಂಬಂಧ ಇರಬೇಕು ಮತ್ತು ನಿಮ್ಮ ಸಮಸ್ಯೆಗಳನ್ನು ನಾವು ಆಲಿಸಬೇಕು ಮತ್ತು ನಿರ್ವಹಣೆ ವಿಚಾರವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಏನೇನು ಮಾರ್ಗಗಳಿದಾವೆ, ಸೂಚನೆಗಳಿದಾವೆ ಅವುಗಳನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಪ್ರತಿ 2ನೇ ಶನಿವಾರ ಸಾರ್ವಜನಿಕ ಸಂಪರ್ಕ ಸಭೆ ಅಂತ ಮಾಡ್ತೀವಿ ನಾವು. ಈ ಒಂದು ಕಾರ್ಯಕ್ರಮವನ್ನು KRಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರತಿ ತಿಂಗಳು ಮಾಡ್ತಾ ಬರ್ತಿದ್ವಿ. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ DCP ಸಾಹೇಬರಾಗಿರ್ತಕ್ಕಂಥ ಕುಲದೀಪ್ ಕುಮಾರ್ ಜೈನ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ACP ಆಗಿರ್ತಕ್ಕಂಥ ರಮೇಶ್ ಸಾಹೇಬ್ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಬಂದಿರಿ, ನಮ್ಮ ಪೊಲೀಸು ಸ್ನೇಹಿತರು, ಹಿತೈಷಿಗಳು ಮತ್ತು ಸಲಹೆ ಸೂಚನೆ ನೀಡ್ತಕ್ಕಂಥ ಎಲ್ಲರೂ ತಾವೆಲ್ಲ ಬಂದಿರಿ. ತಮ್ಮೆಲ್ಲರೂ ಸಹ ತಮ್ಮ ಇಲಾಖೆ ವತಿಯಿಂದ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮಾಧ್ಯಮ ಮಿತ್ರರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ಸಂಚಾರಿ ನಿರ್ವಹಣೆ ಪೊಲೀಸ್ ಇಲಾಖೆಯ ಪ್ರಮುಖ ಉದ್ದೇಶ ಇರತಕ್ಕಂಥದ್ದು ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆ, ಸಂಚಾರಿ ಪೊಲೀಸರ ಮೊದಲ ಆದ್ಯತೆ. ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಕರ್ತವ್ಯ ನಿರ್ವಹಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವೊಂದು ಮಾರ್ಪಾಡಾಗುವ ಅವಶ್ಯಕತೆ ಇರುತ್ತದೆ ಸಾರ್ವಜನಿಕರ ಸಂಚಾರ ದೃಷ್ಟಿಯಿಂದ. ವಿಶೇಷವಾಗಿ ಕಳೆದ ಬಾರಿ ಪ್ರಯೋಗ ಮಾಡ್ತಾ ಇದ್ವಿ. ಲೌರಿ ಅಂಡರ್ ಪಾಸ್ ಆಟೋಗಳು ಮತ್ತು ಬೈಕ್ಗಳು ಬರೋದ್ರಿಂದ ಬೋತ್ ಸೈಡ್ ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅನ್ನೋ ವಿಚಾರವಾಗಿ ಅದನ್ನು ಸ್ವಲ್ಪ ತಡೆ ಹಿಡಿದು ನಾವು ಪ್ರಯತ್ನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಸಹ ಸ್ವಲ್ಪ ಆ ಕಡೆಯಿಂದ ಏನು ಲೌರಿ ಅಂಡರ್ ಪಾಸ್ ಕಡೆಯಿಂದ ಟುವರ್ಡ್ಸ್ KRಪುರಂ ಬರ್ತಾರೆ, ಅವರಿಗೆ ಸ್ವಲ್ಪ ಸಂಚಾರ ರೀತಿಯಲ್ಲಿ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ತಾವೆಲ್ಲ ಹೇಳಿದಿರಿ. ಆ ನಿಟ್ಟಿನಲ್ಲಿ ನಾವು ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ನಮಗೂ ಸಹ ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನು ಸಂಚಾರವನ್ನು ಎಲ್ರಿಗೂ ತಮಗೂ ಅನುಕೂಲ ಆಗಬೇಕು, ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಪ್ರತಿಯೊಬ್ಬರು ಅನುಕೂಲ ಆಗಬೇಕು ಮತ್ತು ಸಂಚಾರ ದಟ್ಟಣೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಮೋಸ್ಟ್ಲಿ ಅದು ಆದಷ್ಟು ಬೇಗ ಆದಷ್ಟು ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಯಾಕಂದ್ರೆ ಸಂಚಾರ ಅದನ್ನು 75x25 ರೋಡ್ ಆ್ಯಂಡ್ ಡಿವೈಡ್ ಮಾಡಿದಂಥ ವ್ಯವಸ್ಥೆ ಮಾಡ್ತಾ ಇದ್ವಿ. ಖಂಡಿತವಾಗಿ ಮಾಡ್ತೀವಿ. ವಿಶೇಷವಾಗಿ ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಹೇಳೋಕ್ಕಿಂತ ಸಾರ್ವಜನಿಕರು ತಾವೆಲ್ಲ ಬಂದಿದ್ರಿ. ತಮಗೆ ತಮ್ಮ ತಮ್ಮ ವಾರ್ಡು, ತಮ್ಮ ತಮ್ಮ ಏರಿಯಾ, ತಮ್ಮ ಲೈನ್ಗಳಲ್ಲಿ ಏನೇ ಸಮಸ್ಯೆಗಳು ಅಂತ ಹೇಳಿದ್ರೆ ಅದ್ರ ಬಂದು ಮತ್ತೆ ಮಾತಾಡೋಕೆ ಅನುಕೂಲ ಆಗ್ತದೆ. ದಯವಿಟ್ಟು ಯಾರಾದ್ರೂ ಹೇಳ್ಬೇಕಾದ್ರೆ ತಾವು ಎಲ್ಲಿಂದ ಬಂದಿರಿ, ತಮ್ಮ ಹೆಸರು ಮತ್ತು ತಮಗೆ ಯಾವ ವಾರ್ಡು ಅಥವಾ ಯಾವ ಏರಿಯಾ ಅಂತ ಹೇಳಿದಪ್ಪ ಅಂದರೆ ಆ ನಿಟ್ಟಿನಲ್ಲಿ ನಾವು ನೋಟ್ ಮಾಡ್ಕೊಂಡು ಮತ್ತೆ ಅದನ್ನ ಮಾರ್ಪಾಡು ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು. ದಿವ್ಯಾ ಅಂತ ಅಕ್ಷಯ್ ನಗರ್ 4th B ಕ್ರಾಸ್ ಇಂದ ಬರ್ತಾ ಇದ್ದೀನಿ. ನಾವಿಲ್ಲಿ KRಪುರಂ ವಾರ್ಡ್ಗೆ ಸೇರಿದವರು. ನಮ್ಮ ಮನೆ ಮುಂದೆ ಪಾರ್ಕಿಂಗ್ ಫೆಸಿಲಿಟೀಸ್ ಇಲ್ಲ ಸರ್. ತುಂಬಾ ಚಿಕ್ಕದ ರೋಡ್. ಆ ರೋಡ್ ಅಲ್ಲಿ ನಮ್ಮ ಎದುರುಗಡೆ ಮನೆಯವರು ಬಂದು ಕಾರ್ ಪಾರ್ಕ್ ಮಾಡಿಬಿಡ್ತಾರೆ. ಇಲ್ಲಿ 7 ಮನೆಸ್ ಇದೆ, 7 ಮನೆಗಳಿದೆ. ಈ ಕಡೆ 4, ಈ ಕಡೆ 4 ಅಂತ. ಆದ್ರೆ ಅವ್ರಿಗೆ ನಾವು ಎಷ್ಟು ಸರಿ ಹೇಳಿದೀವಿ ಕಾರ್ ಸ್ವಲ್ಪ ತೆಗೀರಿ, ನಮ್ಗೆ ಕಷ್ಟ ಆಗುತ್ತೆ ಅಂತ. ಅವ್ರ ಕಾರ್ ತೆಗಿಯೋದಿಲ್ಲ ಸರ್. ಮನೆ ಮುಂದ್ಗಡೆ ಪಾರ್ಕ್ ಮಾಡಿಬಿಟ್ಟು ನಾನು ಬೈಕ್ ಹೊರಗಡೆ, ಮನೆ ಒಳಗಡೆಯಿಂದ ಬೈಕ್ ಹೊರಗಡೆ ತೆಗಿಯೋಕೆ ಕೂಡ ಆಗ್ತಾ ಇಲ್ಲ. ಆ ತರ ಮಾಡಿ ನನ್ನ ಕಾಲ್ ಕೂಡ ಟ್ವಿಸ್ಟ್ ಹಾಕಿದೆ. ಅವ್ರಿಗೆ ಅದನ್ನೆಲ್ಲ ಹೇಳಿದೀವಿ, ಈ ತರ ಗಾಡಿ ತೆಗೀರಿ, ನಮ್ಗೆ ಆಗೋದೇ ಇಲ್ಲ ಅಂತ. ಆದ್ರೆ ಅದು ಕಿವಿಗೆ ಹಾಕೊಳ್ಳಲ್ಲ ಸರ್. ಹ್ಞೂ ಅಂತಾರೆ ಸದ್ಯಕ್ಕೆ. ಮತ್ತೆ ತುಂಬಾ ಜಗಳಕ್ಕೆ ಬರ್ತಾರೆ. ಮೊನ್ನೆ ನೋಡಿದ್ರೆ 3 ಜನನ ಆಟೋದಲ್ಲಿ ಕರ್ಕೊಂಡು ಬಂದು ನಮ್ಮ ಮನೆ ಎಲ್ಲ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಟ್ರಾವೆಲ್ ಮಾಡೋರು, ಇಡೀ ಕರ್ನಾಟಕ ಪೂರ್ತಿ ನಾನು ಟ್ರಾವೆಲ್ ಮಾಡ್ತೀನಿ, NGO ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ನಮ್ಗೆ ಭಯ ಆಗುತ್ತೆ. ನಾವು ಟ್ರಾವೆಲ್ ಮಾಡುವಾಗ ಏನಾದ್ರು ಮಾಡ್ಬಿಡ್ತಾರೋ ಏನೋ ಅಂತ. ಅವ್ರ ಕಾರ್ ನಮ್ಮ ಬೀದಿಯಲ್ಲಿ ನಿಲ್ಲಿಸದೆ ತೆಗೆದ್ರೆ ಸಾಕು ಸರ್. ಅದಕ್ಕೆ ಫೋಟೋ ಎಲ್ಲ ತೆಗ್ದಿದ್ದೀವಿ. ಫೋಟೋ ಸ್ವಲ್ಪ ನೋಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ಏನ್ ಹೇಳ್ತಾ ಇದಾರೆ, ಈ ನಮ್ಮ ಮನೆ ಎದುರುಗಡೆ ಫುಲ್ ರೋಡ್ ನಮ್ದೇ, ಸೊ ನಾವ್ ಎಲ್ಲಿ ಬೇಕಂದ್ರೆ ನಾವು ಇಟ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಹೇಳಿದ್ರು ನಾವು ಕೇಳ್ತಾ ಇದ್ದೀವಿ. ಇದೊಂದು ನಮಗೆ ಸಾಲ್ವ್ ಮಾಡಬೇಕು. ದಿಸ್ ಇಸ್ 3rd ವಿಸಿಟ್ ನಾವು ವಿಸಿಟ್ ಮಾಡ್ತಾ ಇರೋದು. ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬಿಟ್ರೆ ಅಷ್ಟೇ. ಆಯ್ತು, ನಾನು ಪರ್ಸನಲ್ ಒಂದು ವಿಸಿಟ್ ಮಾಡ್ತೀನಿ. ನಮ್ಮ PSI ವಿಜಯ್ ಕುಮಾರ್ ಅಂತ ಇದ್ರೆ ಅವ್ರು ಬರ್ತಾರೆ, ಅಲ್ಲಿ ಬಂದು ಅಟೆಂಡ್ ಮಾಡ್ತಾರೆ, ಪರ್ಸನಲ್ ಏನು ಅಟೆಂಡ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನಾನು ರಮಾನಾಥ್ ರಾವ್ ಅಂತ ಕಸ್ತೂರ್ನಗರ ವೆಲ್ಫೇರ್ ಅಸೋಸಿಯೇಷನ್ ರೆಪ್ರೆಸೆಂಟೇಟಿವ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಸರ್. ನೀವು ಲಾಸ್ಟ್ ಟೈಮ್ ಬಂದು ನಮ್ಮ ಒಂದು ಹೈಟ್ ಬ್ಯಾರಿಕಾಡ್ ಮಾಡಿದ್ದೀರಾ, ತುಂಬ ನಮಗೆ ಒಳ್ಳೇದಾಯಿತು. ಆ ಪರವಾಗಿ ಅಸೋಸಿಯೇಷನ್ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸರ್. ತಾವು ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದೀವಿ. ಆಮೇಲೆ ನಮ್ಮದು 2-3 ವಿಷಯ ಇದೆ. ಅಲ್ಲಿ ಕಸ್ತೂರ್ನಗರ ಫಸ್ಟ್ ಮೈನಲ್ಲಿ ಕೆಲವರು ಟೆಂಪೋ ಟ್ರಾವೆಲರ್ಸ್ ನಿಲ್ಲಿಸ್ತಾರೆ ಸರ್. ಅಲ್ಲಿ ಡೇ ಟೈಮಲ್ಲಿ ಅಲ್ಲಿ ರೋಡ್ ಇದಾಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ನಿಲ್ಲಿಸ್ತಾರೆ. ದಯವಿಟ್ಟು ಅದನ್ನೊಂದು ಸ್ವಲ್ಪ ಅವ್ರಿಗೆ ಹೇಳ್ಬೇಕು ಸರ್. ಆಮೇಲೆ ನಮ್ಮದು ಕೆಲವು ಕ್ರಾಸ್ಗಳಲ್ಲಿ ನಿನ್ನೆ ಒಂದು ಆಕ್ಸಿಡೆಂಟ್ ಆಯಿತು. ಮೇಜರ್ ಜಂಕ್ಷನ್ಗಳಲ್ಲಿ
ಈ ಕಾಲೇಜ್ ಅಲ್ಲೊಂದು ನ್ಯೂ ಅರ್ಜಾನ್ ಕಾಲೇಜ್ ಇದೆ, ಮಕ್ಕಳು ತುಂಬ ರ್ಯಾಶ್ ಬರ್ತಾರೆ, ತುಂಬ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಸ್ವಲ್ಪ ಜಂಕ್ಷನ್ಗಳಲ್ಲಿ ಒಂದು 2-3 ಹಂಪುಗಳು ಬೇಕಿತ್ತು ಸರ್. 3rd ಕ್ರಾಸ್ ನಾವು ಬೇಕಾದ್ರೆ ಹೇಳ್ತೀವಿ ಎಲ್ಲಿ ಅಂತ. ಇಂಪಾರ್ಟೆಂಟ್ ಕೆಲವು ಹಂಪ್ಸ್ಗಳಿಗೆ ಸ್ವಲ್ಪ ನೀವು ಪರ್ಮಿಷನ್ ಕೊಟ್ಟರೆ ಒಳ್ಳೇದಿತ್ತು ಸರ್. ಆಮೇಲೆ ಫುಟ್ಪಾತ್ ವೆಂಡರ್ಸ್ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. 2nd ಮೀನಲ್ಲಿ ನಾವು BPMPಗೆ ಲೆಟರ್ ಕೊಟ್ಟಿದ್ವಿ. ಅವರು ನೀವು ಸೇರ್ಕೊಂಡು ಒಂದು ದಿವಸ ಅದನ್ನ ಕೆಲವು ಪರ್ಮನೆಂಟ್ ಆಗಿ ಸ್ಟ್ರಕ್ಚರ್ ಹಾಕಿದ್ದಾರೆ, ನಡೆಯೋಕ್ಕಾಗಲ್ಲ, ಸೀನಿಯರ್ ಸಿಟಿಸನ್ಸ್ಗೆಲ್ಲ ತೊಂದರೆ ಆಗ್ತಾ ಇದೆ. ಫುಟ್ಪಾತ್ ವೆಂಡರ್ಸ್ ಇದೆ. ಕಮಿಷನರಿಗೂ ನಾವು ಲೆಟರ್ ಕೊಟ್ಟಿದ್ವಿ BPMPಗೆ, ಅವರು ನೀವು ಸೇರ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಆಮೇಲೆ ಅದೇ ಪೊಲೀಸ್ ಚೌಕ್ ಒಂದು ಅಲ್ಲಿ ಆ ಕಡೆ ಪೊಲೀಸ್ ಸ್ಟೇಷನ್ ಇಲ್ಲ, ನಮಗೆ ಕ್ರೈಮಿಗೆ ಇದಕ್ಕೆ ಬರಬೇಕು, ರಾಮೂರ್ತ್ ನಗರ ಟ್ರಾಫಿಕ್ಗೆ ಇಲ್ಲಿ ಬರಬೇಕು. ಕಸ್ತೂರಿ ನಗರ ಒಂಥರ ಐಲ್ಯಾಂಡ್ ತರ ಇದೆ, 4 ಸುತ್ತಲೂ ರೈಲ್ವೆ ಟ್ರ್ಯಾಕು ಮೆಟ್ರೋ ಎಲ್ಲ ಬರ್ತಾ ಇದೆ. ಅಲ್ಲಿ ಇಮಿಡಿಯೇಟ್ ಆಗಿ ಯಾವುದು ಪೊಲೀಸ್ ವ್ಯವಸ್ಥೆ ಇಲ್ಲ. ಒಂದು ಪೊಲೀಸ್ ಚೌಕ್ ಏನಾದರೂ ಮಾಡಿದ್ರೆ ನೀವು ಕ್ರೈಮ್ನವರು ಅಥವಾ ಒಂದು ಟ್ರಾಫಿಕ್ನವರು ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ನಮಗೆ ಪೊಲೀಸ್ನವರು ಇದ್ದಾರೆ ಅಂತ ಬೇರೆಯವ್ರಿಗೆ ಹೆದರಿಕೆನೂ ಇರುತ್ತೆ. ಕ್ರೈಮ್ನವರು ಅಥವಾ ನೀವು ಒಂದು ಮಾಡಿದ್ರೆ ಪೊಲೀಸ್ ಚೌಕ್ ಬೇಕಾದ್ರೆ ನಾವು ಅಸೋಸಿಯೇಷನ್ ಕಡೆಯಿಂದ ಸ್ಪಾನ್ಸರ್ ಮಾಡ್ತೀವಿ. ದಯವಿಟ್ಟು ಅದನ್ನು 112 ಕರೆ ಮಾಡಿ ಫಾರ್ ಎನಿ ಪ್ರಾಬ್ಲಮ್ ವಿತಿನ್ 5 to 7 minutes ಪೊಲೀಸರು ತಮ್ಮ ಬಾಗಿಲಿಗೆ ಬರ್ತಾರೆ. ಸರ್ ಅದು ಏನಾಗಿದೆ ಅಂತ ಹೇಳ್ತೀನಿ, ನೀವು ಹೇಳಿದ ಕರೆಕ್ಟೇ. ನಾವು ಹೊಯ್ಸಳ ಬೇಕರ್ಸ್ಲ ಕ್ರೈಮ್ನವ್ರು ಹೇಳಿ ಫೋನ್ ಮಾಡಿದ್ವಿ. ಆ ಕಾಲೇಜ್ ಮಕ್ಕಳು ತುಂಬಾ ಗಲಾಟೆ, ಯಾವಾಗ ಸ್ಪಾಂಟೇನಿಯಸ್ ಆಗಿ ಗಲಾಟೆ ಆಗುತ್ತೆ, ಅಲ್ಲಿ ಯಾವಾಗ ಹೊಡ್ಕೊಳ್ಳೋದು ಅದೆಲ್ಲ ಆಗುತ್ತೆ. ನಾವು ಫೋನ್ ಮಾಡೋಷ್ಟೊತ್ತಿಗೆ ಹೊಟ್ಟೋಗ್ತಾರೆ. ಹಾಗಾಗಿ ಒಂದು ಪೊಲೀಸ್ನವ್ರು ಇದ್ರೆ ಒಂದು 4 to 5 ಸರ್, ಅದು ಕಾಲೇಜ್ ಬಿಡುವ ಟೈಮ್ 4 to 5. ಆ ಟೈಮಲ್ಲಿ ನಿಮ್ ಯಾರಾದ್ರೂ ಕಾನ್ಸ್ಟೇಬಲ್ಗಳು ಇದ್ರು ಸಾಕು, ಸ್ವಲ್ಪ ಹೆದರಿಕೆ ಇರುತ್ತೆ. ಅವರು ತುಂಬಾ ಜೋರಾಗಿ ಆ ಸೈಲೆನ್ಸರ್ ಇದು ಮಾಡ್ಬಿಟ್ಟು ಶಬ್ದ ಮಾಡ್ಕೊಂಡು ಬರ್ತಾರೆ ವೆಹಿಕಲ್ ಅಲ್ಲಿ. ನಾವು ಮಾಡಿದ್ವಿ ಹೊಯ್ಸಳ ಮಾಡೋ ವರ್ಷೊತ್ತಿಗೆ ಇವ್ರು ಹೊಟ್ಟೋಗಿರ್ತಾರೆ. ಅಲ್ಲಿ ಒಂದು 5 ನಿಮಿಷ ಇರೋದು ಅಷ್ಟೇ. ಅದು 4 to 5 ಆ ಕಾಲೇಜ್ ಹತ್ರ ಒಂಚೂರು ಇದಿದ್ರೆ ಒಂದು ತಿಂಗಳು ಎಕ್ಸ್ಪೆರಿಮೆಂಟ್ ಮಾಡಿ ಸರ್, ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆಯ್ತು, ತಾವೇನು ಹೇಳಿದ್ರಿ ಉಪಯುಕ್ತ ಮಾಹಿತಿ ಇದೆ. ಒಂದು ಪೊಲೀಸ್ ಚೌಕಿ ವಿಚಾರವಾಗಿದೆ. ನಾವು ಕಸ್ತೂರಿ ನಗರದಲ್ಲಿ ಈಗ ರೈಲ್ವೆ ವರ್ಕ್ ಮೆಟ್ರೋ ವರ್ಕ್ ನಡೀತಾ ಇರೋದು ಮತ್ತು ರೋಡಿನ ಅಗಲೀಕರಣ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಏನು ಮಾಡಿದ್ರು ಪರ್ಮನೆಂಟ್ ಎಲ್ಲ ಆಗಲ್ಲ. ಈಗ ಸ್ವಲ್ಪ ಅದು ಮುಗಿದ ಮೇಲೆ ಮಾಡಬೇಕಾಗ್ತದೆ. ಒಂದು ಎರಡನೇದು ಇವೇನು ಸ್ಕೂಲ್ ಹತ್ರ ಹಾರಿಜನ್ ಸ್ಕೂಲ್ ಮತ್ತು CMR ಸ್ಕೂಲ್ ಅಂತ ಹೇಳ್ತಾ ಇದ್ರಿ, ಅವೆರಡು ಸ್ಕೂಲ್ ಹತ್ರ ನಾವು ಮತ್ತು ಕಾನೂನು ಸುವ್ಯವಸ್ಥೆ ಪೊಲೀಸ್ನವರು ಇಬ್ಬರು ಕೋಆಪರೇಷನ್ ಅಲ್ಲೇ ಅಲ್ಲನ್ನು ವಿಶೇಷವಾಗಿ ಪೆಟ್ರೋಲಿಂಗ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಲ್ಲದರಿಂದ ನಾನು ಇಸ್ಮಾಯಿಲ್ ಅಂತ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಸೇರಿರೋರಿಗೆಲ್ಲ ನನ್ನ ಹೃದಯ ತುಂಬ ಅಭಿನಂದಿಸಿ ಸರ್ ಬಂದು ಇಲ್ಲಿ ಆ ಲ್ಯಾಂಡ್ ಇರ್ಬೋದು, ನಮ್ಮ ಟ್ರಾಫಿಕ್ ಅವ್ರು ಇರ್ಬೋದು, ನಮಗೆಲ್ಲ ಒಂದು 2 ಕಣ್ಣಿದ್ದಂಗೆ, ಒಂದು ಕಳ್ಕೊಂಡು ಒಂದು ನಾವು ಬದುಕಕ್ಕಾಗಲ್ಲ. ಬಟ್ ಏನಂದ್ರೆ ನಮ್ಗೆಲ್ಲ ಏನಿದೆ ಅಂದ್ರೆ ಸಮಸ್ಯೆ, ಈಗ ಆಟೋ ಚಾಲಕರಿಂದ ಒಂದು ಫ್ಯಾಮಿಲಿಲಿ ಒಂದು 4 ಜನ 5 ಜನ ಮೆಂಬರ್ಸ್ ಬಂದಾಗ ಅವ್ರನ್ನ ನಾವು ಹಸ್ಕೊಳ್ಳೋ ಸಾಧ್ಯತೆ ಇರಲ್ಲ. 100 ರೂಪಾಯಿ ಬಾಡಿಗೆ ಇರುತ್ತೆ. 2 ಆಟೋ ಮಾಡಿ ಅಂದ್ರೆ ಅವರು ಇಲ್ಲ ಆಗಲ್ಲಪ್ಪ, ಒಂದು 20 ರೂಪಾಯಿ 30 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತಾರೆ. ಅದನ್ನ ನಾವು ಅನುಸರಿಸ್ಕೊಂಡು ಕರ್ಕೊಂಡು ಹೋದ್ರೆ ಅದನ್ನ ಹಿಡಿದು ಪೊಲೀಸ್ ಅವರು ಫೈನ್ ಹಾಕ್ತಾರೆ. ಈಗ ಒಂದು ಫ್ಯಾಮಿಲಿಗೆ 4 ಮೆಂಬರ್ಸ್ ಇದ್ದು ಗಂಡ ಹೆಂಡತಿ 2 ಮಕ್ಕಳಿದ್ದು ನಾವು ಹಸ್ಕೊಳ್ಳೋಕ್ ಆಗಲ್ಲ. 4 ಮೆಂಬರ್ಸ್ ಅಂದ್ಬಿಟ್ಟು ಫೈನ್ ಹಾಕ್ತಾರೆ. ಒಂದು ಆಟೋ ಚಾಲಕಿಗೆ ಯಾವ ಕಡೆ ಹೋದ್ರು ತುಂಬಾ ಅನ್ಯಾಯ ಆಗುತ್ತೆ. ಈಗ ನಮ್ಮನೆ ಫ್ಯಾಮಿಲಿಯಿಂದಾನೇ ಒಂದು ಆಟೋ ಡ್ರೈವರ್ ನಾನು ನನ್ನ ಹೆಂಡತಿ 2 ಮಕ್ಕಳು ಹೋಗ್ಬೇಕಂದ್ರೆ 50 ರೂಪಾಯಿ ಜಾಗದಲ್ಲಿ 100 ರೂಪಾಯಿ ಕೊಟ್ಟು ಹೋಗಲ್ಲ 2 ಆಟೋ ಮಾಡಿ. ಇದಕ್ಕೆ ದಯವಿಟ್ಟು ಸ್ವಲ್ಪ ಆಟೋದವರಿಗೆ ಸಹಕಾರ ಮಾಡಬೇಕು. ದಯವಿಟ್ಟು 4 ಜನ 5 ಜನ ನಾವು ಏನಕ್ಕೆ ಹಾಕ್ತೀವಿ ಅಂತ ಅರ್ಥ ಮಾಡ್ಕೋಬೇಕು. ಅದು ಬರೋದು ನಮ್ಗೆ 20 ರೂಪಾಯಿ, ನಿಲ್ಸಿದ್ರೆ 500 ರೂಪಾಯಿ 400 ರೂಪಾಯಿ ಫೈನ್ ತಗೊಳ್ತೀರಾ. ಅದು ಒಂದು. ಈ ಬಸ್ ಆಗ್ಲಿ ಟ್ರೈನ್ ಆಗ್ಲಿ ಪ್ರತಿಯೊಂದು ನಮ್ಮ ಗೌರ್ಮೆಂಟ್ ಇಂದು ಅವರು ಯಾಕೆ ತಡೆಯೋಣ ಹಾಕಲ್ಲ. ಅವ್ರು ಎಷ್ಟು ಸೀಟ್ ಬೇಕಿದ್ರು ಹಾಕ್ಬೋದು, ಲಿಮಿಟ್ಸ್ ಇಲ್ಲ. ಆಟೋದವ್ರು ಯಾಕೆ ಲಿಮಿಟ್ಸು ಅಂತ ನಾನು ಕೇಳ್ಕೊತಾ ಇದೀನಿ ಸರ್. ಇದು ಓಲಾ ಊಬರು ಇದರಿಂದ ಫಸ್ಟೇ ನಾವು ತುಂಬಾ ಅನ್ಯಾಯ ಆಗ್ಬಿಟ್ಟೈತೆ ನಮ್ಗೆ. ಈಗ 2 ವೀಲರ್ ಅಲ್ಲಿ ವೈಟ್ ವಾಹನಗಳಲ್ಲಿ ಅವರು ಬಾಡಿಗೆ ಹೊಡಿತಾರೆ. ಒಂದು ಮೆಂಬರ್ಸ್ ಅಂದ್ರೆ ಅವ್ರಿಗೆ ಏನಾರ ಒಂದು ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಅದನ್ನ ತಾವು ಅಧಿಕಾರಿಗಳು ಸ್ವಲ್ಪ ಗಮನಕ್ಕೆ ತಗೊಂಡು ಅದಕ್ಕೇನಿದೆ ನೀವು ಕ್ರಮ ತಗೋಬೇಕು ಅಂತ ನನ್ನ ಕಡೆಯಿಂದ ತುಂಬಾ ಕೇಳ್ಕೊತೀನಿ ಸರ್. ಸರ್, ಇವತ್ತು ನಾನು ಕಳೆದ ಬಾರಿ BBMPಗೆ ನಾನು 1 ತಿಂಗಳಿಂದ ಮನವಿಯನ್ನು ಮಾಡಿದ್ದೆ. ಏನಂತ ಮನವಿ ಮಾಡಿದ್ದೆ? ಈಗ ನಮ್ಮ KR ಪುರಂನಲ್ಲಿ ಯಾವುದು 60ಕ್ಕೆ 80 ರಸ್ತೆಗಳಿಲ್ಲ, ಎಲ್ಲ 30ರಿಂದ 40 ಒಳಗಡೆ ಇರೋ ರಸ್ತೆಗಳು. ಆ ಪಾದಚಾರಿಗಳ ರಸ್ತೆಗಳ ಮೇಲೆ ಏನು BBMP ಅವರು ಪಾದಚಾರಿ ರಸ್ತೆಗಳ ಮೇಲೆ ಸಾರ್ವಜನಿಕರು ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಂಡಿರ್ತಾರೋ ಅಂತ ರಸ್ತೆಗಳ ಮೇಲೆ ಅಂಗಡಿ ನಾಮಪಾಲಕ ಬೋರ್ಡ್ಗಳು ದೊಡ್ಡ ದೊಡ್ಡ ಅಳವಡಿಸಿರ್ತಾರೆ. ಅವ್ರಿಗೆ ಏನಾದ್ರು ಹೇಳಲಿಕ್ಕೆ ಹೋದ್ರೆ ಅವ್ರು ಉಡಾಪೆ ಉತ್ತರ, ನಾವು ಅಂಗಡಿಗೆ 15,000 ಬಾಡಿಗೆ ಕೊಡ್ತೀವಿ, 20,000 ಬಾಡಿಗೆ ಕೊಡ್ತೀವಿ, ನಾವು ಅಂಗಡಿ ಬೋರ್ಡ್ಗಳನ್ನ ಇಲ್ಲೇ ಇಡ್ತೀವಿ ಅಂತ. ಸರಿ, ಅದಾದ್ರೆ ಒಂದು ಐದು ಬಿಡೋಣ.
ಈ ಕೆಲವು ಮೊಬೈಲ್ ಮಲ್ಲಿಗೆ ಅಂಗಡಿಗಳು ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಅಂಗಡಿಗಳು ಏನ್ ಮಾಡ್ತಾರೆ, ಬೋರ್ಡ್ಗಳನ್ನ ಸುಮಾರು ಒಂದು ಕಂಬವನ್ನ ಹಾಕೋದ್ರ ಮುಖಾಂತರ ರಸ್ತೆಯಲ್ಲಿ BBMP ಇಲ್ಲಿ ಮೋರಿ ಪಕ್ಕದಲ್ಲಿ ಒಂದು ಕಂಬವನ್ನು ಹಾಕೋದ್ರ ಮುಖಾಂತರ 8 ಅಡಿಗೆ ತನ್ನ ಬೋರ್ಡ್ ನ ಹೈಟ್ ಆಗಿ ಹಾಕಿರ್ತಾರೆ. ಯಾಕಂದ್ರೆ ತನ್ನ ವ್ಯಾಪಾರದ ಉದ್ದೇಶ ಹಾಕಿರ್ತಾರೆ. ಅಲ್ಲಿ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ರಸ್ತೆಯಲ್ಲಿ ದಟ್ಟವಾದ ಸಂಚಲನೆಯಲ್ಲಿ ವಾಹನ ನಿಂತಿರ್ತವೆ. ಒಂದು ಶಾಲೆಯಿಂದ ಒಬ್ಬ ಮಹಿಳೆ ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಹೋಗ್ತಾ ಅಪಘಾತಕ್ಕೀಡಾದಾಗ ಅದಕ್ಕೆ ಹೊಣೆಗಾರಿಕೆ ಯಾರು? ಅಂಗಡಿ ಮಾಲೀಕರು ಗೊತ್ತಿದ್ದಕ್ಕೆ ಒಳಗಡೆ ವ್ಯಾಪಾರ ಮಾಡ್ತಿರ್ತಾರೆ. ಅನಂತರವಾಗಿ ಏನಿವತ್ತು ದ್ವಿಚಕ್ರ ವಾಹನಗಳಲ್ಲಿ ಬೇಗ ಅವರ ಕಾರ್ಯಗಳಿಗೆ ಮುಟ್ಟಬಹುದು ಅಂತ ಹೇಳಿ ದ್ವಿಚಕ್ರ ವಾಹನಗಳಲ್ಲಿ ಓಡಾಡ್ತಾರೆ. ಈಗ ನೀವು ನೋಡ್ತಿರ್ಬೋದು, ನಾವು ಯಾವ್ದೇ ಡೆಲಿವರಿ ಬಾಯ್ ಅವ್ರ ವಿಚಾರವಾಗಿ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕನ್ನೋ ಉದ್ದೇಶ ನಮ್ದಲ್ಲ. ಇವತ್ತು ಅನೇಕ ಎಲೆಕ್ಟ್ರಿಕಲ್ ಗಾಡಿ ಕಂಪನಿಗಳು ಬಂದಿದ್ದಾವೆ. ಆದ್ರೆ ಅವರು ವೇಗ ಮಿತಿ ಹೇಗಿರುತ್ತೆ ಅಂದ್ರೆ ಹೆಲ್ಮೆಟ್ ಗಳನ್ನ ಧರಿಸಲ್ಲ, ಮತ್ತೆ ಅವ್ರ ಹತ್ರ ಯಾವ್ದೇ ರೀತಿ ಆ ಗಾಡಿ ಚಾಲನೆ ಮಾಡ್ಲಿಕ್ಕೆ DL ಸಹ ಇರಲ್ಲ. ಆ ಗಾಡಿಗಳನ್ನ ವೇಗವಾಗಿ ಹೋಗೋದು, ಒನ್ ವೇಲ್ ಇರ್ಬೋದು, ಮತ್ತೆ ಹೋಗ್ತಾ ಜಾಗದಲ್ಲಿ ಅಡ್ಡಾಬಿಡ್ಡಿ ನಿಲ್ಲಿಸ್ಕೊಂಡು ಹೋಗೋದು. ಅವ್ರಿಗೆ ಉದ್ದೇಶ ಏನು? ಅವರ ಸಮಯಕ್ಕೆ ತಕ್ಕಂತೆ ಹೋಗಿ ಅವರ ಹೇಳಿದಂತ ಜಾಗದಲ್ಲಿ ಡೆಲಿವರಿನ ಮಾಡಬರ್ಬೇಕು, ಇಲ್ಲ ವಸ್ತುಗಳನ್ನ ತಗೊಂಡೋಗಿ ಕೊಟ್ಟು ಬರುವಂತ ಕೆಲಸ. ಅಲ್ಲಿ ಸಾರ್ವಜನಿಕರ ತೊಂದರೆ ಆದ್ರೆ ಅದಕ್ಕೆ ಹೊಣೆಗಾರಿಕೆ ಯಾರು ಅಂತ ಇಲಾಖೆ ಅವರ ವಿರುದ್ಧ ಸಹ ನಮ್ಮ ಸಂಚಾರಿ ಪೊಲೀಸ್ ಠಾಣಾ ಇಲಾಖೆಯವರಾಗಿರ್ಬೋದು ಅದ್ರ ಬಗ್ಗೆ ಗಮನಕ್ಕೆ ತಗೊಬೇಕಾಗಿ ನನ್ನ ಮನವಿ. ಮತ್ತೆ ಯಾವುದೇ ಒಂದು ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ನಾವು ಅನೇಕ ಬಾರಿ ಠಾಣೆಗೆ ಬಂದು ಮನವಿ ಪತ್ರನ ಕೊಡ್ತೀವಿ. ಕಾರ್ಯಕ್ರಮದ ವಿಚಾರವಾಗಿ ಒಂದು 2-3 ದಿನ ದಿನಾಂಕವನ್ನ ನಿಗದಿಪಡಿಸಿ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಅನುಮತಿನ ಪಡೆದು ನಾವು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ನಾವು ಸಹಕರಿಸ್ತೀವಿ. ಅಲ್ಲಿನ ಅಂತ ಸಂದರ್ಭದಲ್ಲಿ ಕೆಲವು ಬಾರಿ ಸಿಬ್ಬಂದಿ ವರ್ಗರು ಅಲ್ಲಿ ಬಂದಿರಲ್ಲ. ಯಾಕೆ ಉಡಾಪೆ ಉತ್ತರ ಯಾಕೆ ಅಂತ ನಾನು ಬಂದು ತಮ್ಮಲ್ಲಿ ನಾನು ಮನವಿ ಮಾಡಿರ್ತೀನಿ, ನಾನು ನಿಮ್ಗೆ ಲೆಟರ್ ಕೊಟ್ಟಿರ್ತೀನಿ, ಸರ್ ನಾವು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ಸರ್, ದಯವಿಟ್ಟು ಅಲ್ಲಿ ಸಂಚಾರಿಗೆ ಜನಕ್ಕೆ ತೊಂದರೆ ಆಗ್ಬಾರ್ದು, ನಾವು ತಮ್ಮಲ್ಲಿ ಮನವಿ ಮಾಡ್ತೀವಿ. ಅಲ್ಲಿ ತಡವಾಗಿ ಅಧಿಕಾರಿಗಳು ಬರ್ತಾರೆ. ಹಾಗೂ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಈ ಹವಾಲುಗಳನ್ನ ತಾವು ಗಮನಕ್ಕೆ ತಗೊಂಡು ತಾವು ಇದನ್ನ ಬಗೆಹರಿಸ್ಕೊಡ್ತೀರ ಅನ್ನೋ ಒಂದು ಉದ್ದೇಶಪೂರ್ವಕ ನಾನು ಈ ಸಭೆಯಲ್ಲಿ ಬಂದು ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಹಾಗೆ ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಅಷ್ಟೇ, ಪಾಪ ಅವರು ವ್ಯಾಪಾರ ಉದ್ದೇಶವಾಗಿ ಆ ಗಾಡಿಯಲ್ಲಿ ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು ಮಾರಾಟ ಮಾಡ್ತಾರೆ. ಆದ್ರೆ ಅವರು ಮಾರೋದು ಉದ್ದೇಶ ಅವ್ರನ್ನ ಸರಿಗೊಳಿಸಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಆದ್ರೂ ಸಹ ಅಲ್ಲಿ ದಟ್ಟವಾಗಿ ಸಂಚರಣೆ ಆಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಅವರು ಸಹ ಒಂದು ಗಾಡಿನ ಸೈಡ್ ತಗೊಳ್ಳೋದ್ರ ಮುಖಾಂತರವಾಗಿ ಆ ಟ್ರಾಫಿಕ್ ನ ಕಂಟ್ರೋಲ್ ಮಾಡೋಂಥ ಕೆಲಸನ ಅವರು ಸಹ ಮಾಡೋದು. ಅದನ್ನ ನಾವೇನಾದ್ರೂ ಕೇಳಲಿಕ್ಕೆ ಹೋದ್ರೆ ಅಧಿಕಾರಿಗಳ ಮೇಲೆ ನಮ್ಮನ್ನ ಬಂದು ವ್ಯಾಪಾರ ಮಾಡ್ಲಿಕ್ಕೆ ನಮ್ಮನ್ನ ಗಾಡಿಗಳನ್ನ ತೆರವುಗೊಳಿಸ್ತಾ ಇದ್ದಾರೆ ಶಾಸಕರ ಮನೆ ಹತ್ರ ಹೋಗಿ ಅಲ್ಲಿ ದೂರು ಕೊಡೋದು, ಅಲ್ಲಿನ ಅನಂತರವಾಗಿ ಮತ್ತೆ ಅದೇ ಜಾಗದಲ್ಲಿ ನಿಲ್ಲಿಸಿ ವ್ಯಾಪಾರ ಮಾಡೋದು ನಮ್ಗೆ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕನ್ನೋ ಉದ್ದೇಶ ಅಲ್ಲ. ಆದ್ರೂ ಆ ಸಂಚರಣೆಗೆ ತೊಂದರೆ ಆದ ಸಮಯದಲ್ಲಿ ಸ್ವಲ್ಪ ಅವರು ಸಹ ಸಹಕರಿಸಬೇಕು ಇನ್ನು ಮನವಿ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಶೇಷವಾಗಿ ನಾನು ತಮಗೆ ಅಭಿನಂದಿಸುವ ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ಶಾಲಾ ಮಕ್ಕಳನ್ನ ಬಸ್ಗಳಲ್ಲಿ ಕರ್ಕೊಂಡ್ಬಂದು ಕ್ಷೇಮವಾಗಿ ಮನೆಗೆ ಬಿಡ್ತಕ್ಕಂತ ಡ್ರೈವರ್ಗಳ ಮೇಲೆ ನಮ್ಮ ನಂಬಿಕೆ. ನಮ್ಮ ಮಕ್ಕಳನ್ನ ನಾವು ಬೆಳಿಗ್ಗೆ ಶಾಲೆ ಕಳಿಸಿದೀವಿ, ಅವ್ರು ಕ್ಷೇಮವಾಗಿ ಹೋಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಸಂಜೆ ನಮ್ಮ ಮನೆಗೆ ಬರ್ತಾರಂತ. ಮೊನ್ನೆ ಅಧಿಕಾರಿಗಳು ಈ ಫೇಸ್ಬುಕ್ ಪುಟ ಮಾಧ್ಯಮಗಳಲ್ಲಿ ಮೊನ್ನೆ 1 ತಿಂಗಳದೇನೋ ಅದನ್ನ ಬಿಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಆದ್ರೆ ವಾಹನ ಚಾಲಕರು ಸಹ ಮದ್ಯಪಾನವನ್ನ ಸೇವನೆ ಮಾಡಿ ವಾಹನಗಳನ್ನ ಓಡಿಸ್ಕೊಂಬರೋ ವಿಚಾರದಲ್ಲಿ ಅವರು ಸಹ ದಂಡವನ್ನು ಹಾಕೋದ್ರ ಮುಖಾಂತರವಾಗಿ ಅವ್ರಿಗೆ ಎಚ್ಚರಿಕೊಂಡಿದ್ರ. ಈ ವಿಚಾರಕ್ಕೂ ನಾನು ನಿಮಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಬಿಡ್ತಾ ಇಲ್ಲ. ನಮ್ ಸ್ಟ್ಯಾಂಡ್ ಬಂದ್ಬಿಟ್ಟು ಅದು ಮೆಟ್ರೋ ಕೆಲಸ ಆಗಿ ಸ್ವಲ್ಪ ಬೇರೆ ಚಿಕ್ಕದಾಗ್ಬಿಟ್ಟಿದೆ. ಅದಕ್ಕೆ ನಮ್ಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಅದಕ್ಕೆ ರೋಡ್ ಹತ್ರ ನಿಂತ್ಕೊಳ್ತೀವಿ, ಅಲ್ಲಿ ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಏನಾದ್ರು ಸ್ವಲ್ಪ ನಮ್ಗೆ ವ್ಯವಸ್ಥೆ ಮಾಡ್ಕೊಡಿ ಸರ್. ಅದು ಜಾಗದು ಒಂದು 15 ಗಾಡಿಗಳಿದೆ, ಅದು ಬೇಜಾನ್ ಕಷ್ಟ ಆಗ್ತಾ ಇದೆ ಸರ್. ಕಾರ್ಮಿಕರ ವೇದಿಕೆ ಅಂತ ಏನಿವತ್ತು ಸಂಚಾರ ಸಂಪರ್ಕ ದಿನ ಅಂತ ಮಾಡ್ತಾ ಇದ್ರ ನಮ್ಮ KR-ಪುರಂ ಸಂಚಾರಿ ಪೊಲೀಸ್ ಸಿಬ್ಬಂದಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಸಮಸ್ಯೆ ಏನು ಅಂದ್ರೆ, ಸುಮಾರು ದಿನದಿಂದ ಈ ರಸ್ತೆನ ಒಂದು ಕಂಟ್ರೋಲ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಟಿನ್ ಫ್ಯಾಕ್ಟರಿ ಬ್ರಿಡ್ಜ್ ಇಂದ ಪಾಸ್ ಆದ್ಮೇಲೆ TC ಪಡೆದವರೆಗೂ ಯಾವುದೇ ತರವಾದ ಸ್ಪೀಡ್ ಬ್ರೇಕರ್ಸ್. ಅದೇನಾಗ್ತಾ ಇದೆ ಅಂದ್ರೆ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದು ತಮ್ಗೆಲ್ಲರೂ ಗೊತ್ತಿರಬೇಕು, ಒಂದು 2.5 ತಿಂಗಳ ಮುಂಚೆ ಒಂದು ಆಕ್ಸಿಡೆಂಟ್ ಆಗಿತ್ತು, ತುಂಬಾ ದೊಡ್ಡ ಆಕ್ಸಿಡೆಂಟ್. ಅದರಲ್ಲಿ ನನ್ನ ಫ್ಯಾಮಿಲಿನೇ ಇತ್ತು ಆಟೋಗೆ. ಅದನ್ನ ದಯವಿಟ್ಟು ಸ್ಪೀಡ್ ಕಾರ್ನರ್ಸ್ ಎಲ್ಲರಿಗೂ ಅಳವಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ಮಾರ್ಕೆಟ್ ಇಂದ ಬರಬೇಕಾದ್ರೆ ಪಾದಚಾರಿಗಳು ಆ ಗೋಡೆಯನ್ನ ಕ್ರಾಸ್ ಮಾಡ್ತಾರೆ. ಸೊ ಅದೊಂದು ದೊಡ್ಡ ಸಮಸ್ಯೆ ಇದೆ. ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ಗಮನ ಕೊಡಿ. ಹಾಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಸ್ಟ್ಯಾಂಡ್ ಇತ್ತು, ಆ ಸ್ಟ್ಯಾಂಡ್ ನ ತೆಗೆಸಿದ್ದಾರೆ.
ದಯವಿಟ್ಟು ಅದ್ರ ಒಂಚೂರು ಅವ್ರಿಗೆ ಅವಕಾಶ ಮಾಡಿಕೊಡಿ. ನಮಸ್ಕಾರ, ಸೈಯದ್ ಫೈರೋಜ್ ಅಂತ, KR ಪುರಂ ರೈಲ್ವೆ ಸ್ಟೇಷನ್. ನಮಗೆ ಸಮಸ್ಯೆ ಬಂದ್ಬಿಟ್ಟು ಅಂಡರ್ ಪಾಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಒನ್ ವೇ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಬೇರೆ ಆಟೋಗೆ ಮಾತ್ರ ಹೋಗಕ್ಕೆ, ಅದು ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಮಾದಾಪುರ ಲೌರಿ ಫಸ್ಟ್ ಎಲ್ಲ ಈಗ ಅದನ್ನೇ 8 ದಿವಸ ಇಂತ ಬಿಗಿನಿಂಗ್ ಅದನ್ನೇ ಹೇಳಿದ್ದು. ಸ್ವಲ್ಪ ಆ ನಿಟ್ಟಿನಲ್ಲಿ 25-75 ಮಾಡ್ಲಿಕ್ಕೆ ಸ್ವಲ್ಪ ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲಿಂದಾನು ಹೋಗಕ್ ದಾರಿ ಇಲ್ಲ ಸರ್ ನಮ್ಗೆ. ಇದೇ ಇರೋದೆಲ್ಲ ನೀರಿನ ಮೋಟರ್ ಇದೆ, ರೈಲ್ವೆ ದಾರ ವರ್ಕ್ ಮಾಡ್ತಾರೆ, ಅಲ್ಲಿ ನೀರು ನಿಂತಲ್ಲ, ಮತ್ತು ವೆಹಿಕಲ್ ಪಾಸ್ ಆಗ್ಲಿಕ್ಕೆ ಸಫಿಷಿಯಂಟ್ ಜಾಗ ಇದೆ ಅಲ್ಲಿ ಟಿನ್ ಫ್ಯಾಕ್ಟ್ರಿ ಹತ್ರ ಸರ್. ಇವತ್ತು ನಾನು ಬರ್ತೀನಿ, ಆಯ್ತಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ನಾನು ರೈಲ್ವೆ ಇಂಜಿನಿಯರ್ ನ ಅಲ್ಲಿಗೆ ನಾನು ಕರ್ಕೊಂಡ್ಬಂದು ಮಾತಾಡ್ತೀನಿ. ರೈಲ್ವೆ ಸ್ಟೇಷನ್ ಹತ್ರ ಇವಾಗ ನಮ್ಗೆ ಆಟೋ ಸ್ಟ್ಯಾಂಡ್ ಇದೆ, ಟರ್ಮಿನಲ್ 1. ಅಲ್ಲೇ ಸ್ವಲ್ಪ ಇವಾಗ ರೋಡ್ ಅಗಲೀಕರಣ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ನಮ್ಗೆ ಜಾಗ ಬೇಕಾಗಿತ್ತು ಸರ್. ನಮ್ಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡಿ, ಈಗ ವ್ಯವಸ್ಥೆ ಮಾಡ್ಕೊಡ್ಬೇಕು. ಈಗ ಅದರಲ್ಲಿ ಈಗ ನಮ್ಮ ಸ್ಕೈ ವಾಕಲ್ ರೆಡಿ ಮಾಡ್ತಾರೆ. ಹೌದು. ಸ್ಕೈ ವಾಕಲ್ ಆದ್ಮೇಲೆ ನಿಮಗೆ ಕ್ಯಾಬ್ನವರಿಗೂ ಆಟೋದವರಿಗೂ ಮತ್ತು ಬಂದ ಪಬ್ಲಿಕ್ ಪ್ರೈವೇಟ್ ಸೆಕ್ಟರ್ ಯಾರು ಗಾಡಿ ನಿಲ್ಲಿಸಬೇಕು ಅದಕ್ಕೆ ಕ್ಲೀನ್ ಆಗಿ ವ್ಯವಸ್ಥಿತವಾಗಿ ಮಾಡಿ ಮಾರ್ಕಿಂಗ್ ಮಾಡಿ ಕೊಡ್ತದೆ. ಸ್ವಲ್ಪ ಸ್ಕೈ ವಾಕ್ ಓಪನ್ ಆಗೋದು ಸ್ವಲ್ಪ ವೇಟ್ ಆಗುತ್ತೆ. ಮತ್ತು ಮೇನ್ ರೋಡಲ್ಲಿ ಗಾಡಿ ನಿಲ್ಲಿಸೋದ್ರಿಂದ ಅದು ನಮಗೆ ಬಾಟಲ್ ನೆಕ್ ಇದೆ. ನಮಗೆ ಬೆಳಗ್ಗೆ ಸುಮಾರು 7:30 ಹಿಡಿದು 11 ಗಂಟೆವರೆಗೂ ಮತ್ತು ಈವ್ನಿಂಗು ಹೈಯೆಸ್ಟ್ ಗಾಡಿಗಳು ITBLಗೆ ಏನು ಹೋಗ್ತವೆ, ITBT ಹೋಗ್ತಕ್ಕಂಥ ಎಲ್ಲ ಬಸ್ಗಳು ಹೋಗ್ತವೆ, ಗಾಡಿಗಳು ಹೋಗ್ತವೆ. ಹಾಗಾಗಿ ನಾವು ಹೆವಿ ವೆಹಿಕಲ್ಗಳನ್ನ ಸ್ಟಾಪ್ ಮಾಡಿಬಿಟ್ಟು ಬರೀ ಓನ್ಲಿ ಕಾರು ಬೈಕ್ಗಳು ಬಿಟ್ಟಾಗಲೇ ನಮಗೆ ಟ್ರಾಫಿಕ್ ಅನ್ನ 2 ಕಿಲೋಮೀಟರ್ ಹಿಂದಕ್ಕೆ ಹೋಗಿರುತ್ತೆ. ನಾವು ಬಾಟಲ್ ನೆಕ್ಕಲ್ಲಿ ಯಾವ ಗಾಡಿ ನಿಂತ್ಕೊಂಡ್ರೆ ಮುಂದ್ಗಡೆ ಯಾವುದು ವೆಹಿಕಲ್ ಮೂವ್ ಆಗಲ್ಲ. ಹಾಗಾಗಿ ಬಾಟಲ್ ನೆಕ್ಕಲ್ಲಿ ನಾವು ವೆಹಿಕಲ್ನ ರಿಮೂವ್ ಮಾಡಿಸ್ಬಿಟ್ಟು ಗಾಡಿನ ಪಾಸ್ ಮಾಡ್ತೀವಿ. ಬಟ್ ನಿಮ್ಗೆ ಏನು ಈ ಸದ್ಯಕ್ಕೆ ನಿಮ್ದು ಎಲ್ಲ ರೈಲ್ವೆ ಸ್ಟೇಷನ್ ಒಳಗಡೆ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದಾವೆ, ಅಲ್ಲಿ ನಿಂತ್ಕೊಳ್ತೀವಿ. ಒಳಗಡೆ ನಿಂತ್ಕೊಳ್ಳಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ನಿಂತ್ಕೊಳ್ಳಿ. ಒನ್ಸ್ ನಮ್ಮ ಸ್ಕೈ ವಾಕ್ ಓಪನ್ ಆದಮೇಲೆ ನಾವು ಮತ್ತೆ ಯಾರೇ ನಿಮ್ಮ ಆಟೋದಲ್ಲಿ ಹೇಳ್ಕೊಡ್ಬೇಕು, ಕ್ಯಾಬ್ನಲ್ಲಿ ಹೇಳ್ಕೊಡ್ಬೇಕು ಮತ್ತು ಪ್ರೈವೇಟ್ ವೆಹಿಕಲ್ ಹೇಳ್ಕೊಡ್ಬೇಕು ಅದನ್ನ ನಂತರದಲ್ಲಿ ಡಿಸೈಡ್ ಮಾಡ್ತೀವಿ. ನಾವು ಮತ್ತು ರೈಲ್ವೆ ಕೂಡ ಮಾಡ್ತೀವಿ, ಬೇಕಾದ ರೈಲ್ವೆ ಜಾಗ ಅದು. ಅಂಡರ್ ಪಾಸ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡಿ ಸರ್. ಅಂಡರ್ ಪಾಸ್ ವಿಜಯಪುರದ ಅಂಡರ್ ಪಾಸ್ ವಿಸಿಟ್ ಮಾಡ್ತೀನಿ. ಇದರಿಂದ ಲೋರಿ ಅಂಡರ್ ಪಾಸ್ ಇದೆಯಲ್ಲ, ಲೋರಿ ಅಂಡರ್ ಪಾಸ್ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಅಂಡರ್ ಪಾಸ್ ನಿಮ್ಗೆ ಕೆಲಸ ಮಾಡಿಸ್ಕೊಡ್ತೀನಿ ಅದನ್ನು. ಸರ್ ನಮಸ್ಕಾರ, ನಾವು KR ಪುರಂ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಿಂದ ಆಟೋ ಸ್ಟ್ಯಾಂಡ್ ಇದೆ ನಮ್ಮದು. ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನಮಗೆ. ಬಟ್ ಏನಂದ್ರೆ ನಂದಿನಿ ಟೀ ಶಾಪ್ ಇದೆಯಲ್ಲ, ಅಲ್ಲಿ ಎಲ್ಲಿ ಬೇಕು ಅಂದರೆ ಟೀ ಕುಡಿಯೋಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ನಮಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಗಾಡಿ ಎತ್ತಕ್ಕೆ ಹೋದ್ರೆ ನಮಗೂ ಈಗ ಗಲಾಟ ಮಾಡ್ತಾರೆ ನಂದಿನಿಯವರು ಬ್ಯಾಕ್ ಗೇಟು. ಬಟ್ ನಾವು ಆಟೋ ಹೋಗೋಕ್ಕೆ ಅಂದರೆ 20-30 ರೂಪಾಯಿ ನಾವು ಕೇಳ್ತೀನಿ ಪ್ಯಾಸೆಂಜರ್ ಹತ್ರ, ಅವ್ರು ಕೊಡ್ತಾ ಇಲ್ಲ ಸರ್. ಯಾಕಂದ್ರೆ KR ಪುರಂ ರೈಲ್ವೆ ಸ್ಟೇಷನ್ ಫ್ರಂಟ್ ಗೇಟ್ ಆಟೋ ಸ್ಟ್ಯಾಂಡಿಂದ ಅಲ್ಲಿ ಜಾಗ ಬ್ಲಾಕ್ ಮಾಡಿಬಿಟ್ಟವ್ರ. ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ, ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗಲ್ಲ. ಬಟ್ ಪೊಲೀಸವ್ರು ಬಿಡ್ತಾ ಇಲ್ಲ. ಹೋಗ್ಬೇಕಂದ್ರೆ ತಿನ್ಫ್ಯಾಕ್ಟ್ರಿಯಿಂದ ಯೂಟರ್ನ್ ಮಾಡ್ಕೊಂಡು ತಿರ್ಗಾ ಇಲ್ಲಿ ಬರಬೇಕು. ಬೇರೆ 30-20 ರೂಪಾಯಿಗೆ ನಾವು ಅಷ್ಟು ದೂರ ಬರಬೇಕು. ಪೊಲೀಸವ್ರಿಗೆ ಹೇಳಿದ್ರೆ ನಾವು ನಮಗೆ ಬಿಡ್ತಾ ಇಲ್ಲ. ಅಲ್ಲಿ ಏನಾರ ನೀವು ಇದು ಮಾಡಿಕೊಡಿ ಸರ್. ರೋಡ್ ಹೋಗ್ತೀವಲ್ಲ, ತಾಲೂಕು ಆಫೀಸ್ ರೋಡು, ಆ ರೋಡ್ BMTC ಅವ್ರು ಆಗ್ಬೋದು, ನಮ್ಮ ಲಾರಿ ಡ್ರೈವರ್ ಅಡ್ಡ ನಿಲ್ಲಿಸ್ಬಿಡ್ತಾರೆ. 2 ಗಾಡಿಗೆ ಹೋಗಕ್ಕೆ ಒಂದು ಗಾಡಿ ಅಷ್ಟು ಜಾಗ ಬಿಡ್ತಾರೆ ಅಷ್ಟೇ. ಅಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಡ್ಬೇಕು ಸರ್. BMTC ಆಟೋದ ಸರ್, ಆಟೋದ ಲಾಸ್ಟ್ ಟೈಮ್ ಅರ್ಜೆಂಟ್ ಆಯ್ತಲ್ಲ ಇದು 29 ಡಿಪೋದ ಅಲ್ವಾ? ಹೌದು ಸರ್. 29 ಡಿಪೋ ಅಲ್ಲಿ ಬಸ್ ಸ್ಟಾಪ್ BBM ಪಕ್ಕದಲ್ಲಿ ಇರ್ತಾವೆ ಬಸ್ ಸ್ಟಾಪ್ ಕೇಳ್ತೀವಿ. ಹೌದು ಸರ್. ಅದು ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ನಮಗೆ ಬಸ್ಸಿಂದ ನಿಲ್ಸೋ ಕೆಪಾಸಿಟಿ ಇರ್ತಕ್ಕಂದ್ರೆ 6-7 ಬಸ್ಗಳು ಮಾತ್ರ ನಿಲ್ಲಕ್ಕೆ ಅವಕಾಶ ಇದೆ. ರೋಡ್ ಫುಲ್ ನಿಲ್ಲಿಸ್ಬಿಡ್ತಾರೆ ಗಾಡಿ. ಆ ರೋಡ್ ಎಲ್ಲ ಫುಲ್ ನಿಲ್ಲಿಸ್ತಾರೆ. ಸುಮಾರು ಒಂದೇ ತಾರೀಕು 30-40 ಬಸ್ಗಳು ನಿಂತ್ಕೊಳ್ತಾರೆ. ಅದರಿಂದ ಸಮಸ್ಯೆ ಬಹಳ ಆಗ್ತದೆ. ನಾವು ಡಿಪೋ ಮ್ಯಾನೇಜರ್ ಕಡೆ ಎಲ್ಲ ಮಾತಾಡಿದ್ವಿ. ನೆಕ್ಸ್ಟ್ ಅವ್ರ ಕಡೆ ಕೆಲಸ ಮಾಡಿದ್ರೆ ತಾಲೂಕು ಆಫೀಸಿಂದ ಗಾಡಿ ನಿಲ್ಲಿಸ್ಬಿಡ್ತಾರೆ ಸರ್. 2 ಕಡೆ ಗಾಡಿ ನಿಲ್ಲಿಸ್ತಾರೆ. DT ಕರ್ಕೊಂಡು ಮಾತಾಡ್ತೇವೆ. ಅದು ಸಮಸ್ಯೆ ಇದೆ, ಅದು ಅದ್ರ ಬಗ್ಗೆ ನಾವು ವಿಡಿಯೋ ಎಲ್ಲ ಮಾಡಿಬಿಟ್ಟು ಅವರೆಲ್ಲ ಕಳಿಸಿದ್ವಿ ಕನ್ಸರ್ನ್ ಡಿಪೋದವರಿಗೆ. ಅದನ್ನು ಸ್ವಲ್ಪ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಕೆಪಾಸಿಟಿನ 6-7 ಬಸ್ ನಿಲ್ಬೋದು ಅಷ್ಟೇ. ಅದು ಬಂದು ಯೂಟರ್ನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಸಹಿತ ಒಂದು ಸ್ವಲ್ಪ 15-20 ಬಸ್ಗಳು ಬರ್ತವೆ. ಆ ಟೈಮಲ್ಲಿ ತುಂಬ ಸಮಸ್ಯೆ ಆಗ್ತದೆ. ಅದ್ರ ಬಗ್ಗೆ ಆಲ್ರೆಡಿ ಗಮನ ತಂದಿವಿ, ಅದು ಕೆಲಸ ಮಾಡ್ತದೆ. ಥ್ಯಾಂಕ್ ಯು. ನಮ್ಮ IPS ಅಧಿಕಾರಿಗಳು ನೋಡಿದ್ರೆ ಯಂಗ್ಸ್ಟಾರ್ ಇದ್ದಾಗ ಅವರೇ, ಅವ್ರ ಪಕ್ಕಕ್ಕೆ ಕೂತಿರೋ DOSP ಅವರು ಚೆನ್ನಾಗಿದ್ದಾರೆ, ನಮ್ಮ ಇನ್ಸ್ಪೆಕ್ಟರ್ಗಳೆಲ್ಲ ಚೆನ್ನಾಗಿದ್ದಾರೆ. ನಮ್ಮ ಸಮಸ್ಯೆಗಳನ್ನ ನಾವು ಹೇಳ್ತಾ ಇದ್ದೀವಿ, ನೀವು ಆ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದೀರಾ. ಪೊಲೀಸ್ನವ್ರಿಗೆ ಪಾಪ ಮಳೆ ಬರಲಿ, ಗಾಳಿ ಬರಲಿ, ಬಿಸಿಲಿರಲಿ, ಚಳಿ ಇರಲಿ, ಅವರು ರಸ್ತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳು. ನಾನು ಯಾಕೆ ಕೇಳ್ತಾ ಇದ್ದೀನಿ ವಿಚಾರ ಅಂದರೆ,
ನಮ್ಮ ಸಮಸ್ಯೆ ನೂರಾರಿದೆ. ಪಬ್ಲಿಕ್ಗೆ ನಾವು ಸಿಗ್ನಲ್ ಹಾಕಿರ್ತೀವಿ, ಗೋ ಹೊಟ್ಟೋಗ್ಬಿಡ್ತಾರೆ. ತಡೆಪ್ಪ, ಸಿಗ್ನಲ್ ಇದೆ, ನಿಂತಿದ್ದು ಹೋಗುವಂಥದ್ದು ಬುದ್ಧಿನೇ ಇಲ್ಲ. ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಅದರಲ್ಲಿ ನಾವು ನಮ್ಮ ಡ್ಯೂಟಿಗಳು ಕರೆಕ್ಟಾಗಿ ಮಾಡಿದ್ರೆ ಅಷ್ಟಿದೆ ಇರ್ತಲ್ಲ. ದಯವಿಟ್ಟು ಈಗ ನೋಡಿ, ಮಳೆ ಬರ್ತಾ ಇದೆ, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ರೈನ್ ಕೊಟ್ಟು, ಆ ಗ್ರೇಟ್ ಕೊಟ್ಟು ಅವ್ರಿಗೇನು ಕೊಡಲಿಲ್ಲ. ಅವ್ರಿಗೆ ಕ್ಯಾಬ್ ಕೊಡಿ ಪಾಪ. ಯಾಕೆಂದರೆ ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಆ ಟ್ರಾಫಿಕ್ ಪೊಲೀಸು ಒಬ್ಬರಿಲ್ಲ ಅಂತಂದರೆ ಏರಿಯಾದಲ್ಲಿ ಅರ್ಧ ಗಂಟೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ. ನಾನು ಪೊಲೀಸ್ ಇಲಾಖೆ ನೋಡಿದ್ದೀನಿ, ಎಲ್ಲಿನೋ ನೋಡಿದ್ದೀನಿ, ಕ್ರೈಮ್ ನೋಡಿದ್ದೀನಿ, ಸಿಒಡಿ ನೋಡಿದ್ದೀನಿ, CID ನೋಡಿದ್ದೀನಿ, CCP ನೋಡಿದ್ದೀನಿ, ಎಲ್ಲ ನೋಡ್ಬಿಟ್ಟಿದ್ದೀನಿ. ಆದರೆ ಪೊಲೀಸ್ ಅಂತ ಅಂದಾಗ ಟ್ರಾಫಿಕ್ಕಲ್ಲಿ ತುಂಬ ಕಷ್ಟ ಬಂದರೆ ನಮ್ಮ ಟ್ರಾಫಿಕ್ ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ಇನ್ನು ಮುಂದಾದ್ರೂ ನೀವು ಯಂಗ್ಸ್ಟರ್ ಇದ್ದೀರಿ, ನೀವು DGP ಡೆಪ್ಯೂಟಿ ಜನರಲ್ ಪೊಲೀಸ್ ಅವ್ರನ್ನ ಹೋಮ್ ಮಿನಿಸ್ಟರ್ ನಮ್ಮ ಪರಮೇಶ್ವರ್ ಇದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ನಮ್ಮ ಪೊಲೀಸರು ಕೊಡ್ತಾ ಇರುವಂಥದ್ದು ಬಟ್ಟೆ ಸಮವಸ್ತ್ರ ಸಾಕಾಗ್ತಾ ಇಲ್ಲ. ದಯವಿಟ್ಟು ನೀವು ನಮ್ಗೆ ಇದು ಮಾಡಿರಿ. ಈಗ ತಮಿಳುನಾಡು, ಆಂಧ್ರ ನೋಡಿ, ಈಗ ತೆಲಂಗಾಣದಲ್ಲಿ ಒಳ್ಳೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಪೊಲೀಸ್ನವ್ರಿಗೆ. ಆ ಪೇಮೆಂಟ್ ನಮ್ಮ ಸ್ಟೇಟ್ಗೆ ಕೊಡಿ. ನಮ್ಮ ಪೊಲೀಸ್ನವರು ಲಂಚ ಕೈ ಹೊಡುದಿಲ್ಲ. ನಿಜವಾಗ್ಲೂ ತೆಲಂಗಾಣದಲ್ಲಿ ಕೊಟ್ಟಂತ ಪೇಮೆಂಟ್ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ನಮ್ಮ ಕಾನ್ಸ್ಟೇಬಲ್ ಇಂದ DGP ಅವರಿಗೆ ಒಳ್ಳೆ ಪೇಮೆಂಟ್ ಕೊಟ್ರೆ ಯಾರು ಲಂಚ ಕೈ ಹೊಡುದಿಲ್ಲ. ಯಾಕೆಂದ್ರೆ ಕೊಡುವಂತ ಪೇಮೆಂಟು ಈಗಿನ ಬರ್ತಾ ಇರುವಂಥದ್ದು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ನಿತ್ಯ ಬಳಕೆ ವಸ್ತುಗಳ ಸಾಕಾಗ್ತಾ ಇಲ್ಲ. ಅದರಿಂದ ದಯವಿಟ್ಟು ನೀವು ಯಂಗ್ಸ್ಟಾರು ದಯವಿಟ್ಟು ಕೂತ್ಕೊಂಡು DGP ಸಾಹೇಬ್ರ ಮಾತಾಡಿ. ಇಲ್ಲಾಂದ್ರೆ ನಮ್ಮಂತವ್ರು ಕರ್ಕೊಂಡ್ಬಂದು ನಾವು ನೇರವಾಗಿ ಮಾತಾಡ್ತೀವಿ ಅವ್ರಿಗೆ. ಯಾಕಂದ್ರೆ ನೀವು ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ, ನಿಮ್ಮ ಮೇಲೆ ಪಡೆದಿದ್ದ ಅಧಿಕಾರಿಗಳ ಹತ್ರ ನೀವು ಮಾತಾಡೋಕೆ ಇಷ್ಟಪಡೋದಿಲ್ಲ. ನಾನು ನೋಡಿದ್ದೀನಿ. ನಾವು ಸನ್ಮಾನ್ಯ ಶ್ರೀ ಗರುಡಾಚಾರ್ಯ ಇದ್ದಾಗ, ಕಾರ್ತಿಕೇಯನ್ ಸಾಹೇಬ್ ಇದ್ದಾಗ, ಆಮೇಲೆ ಎಲ್ಲರ ಹತ್ರ, ಆಮೇಲೆ ಸಾಗಿಲ ಸಾಹೇಬ್ ಇದ್ದಾಗಳೆಲ್ಲ ನಾವು ನೋಡಿದ್ದೀವಿ. ಅದರಿಂದ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಈಗ ನಮ್ಮವರೆಲ್ಲ ಬರೀ ಒಳ್ಳೆಯವರೇ. KRPುರಂ ಬಂದಿರುವಂಥ ನಮ್ಮ ಜನ ಇದೆಲ್ಲ ಎಷ್ಟೇ ಕಷ್ಟ ಸುಖ ಆದ್ರೂ ಹಂಚ್ಕೊಂಡು ನಿಮ್ಮ ಜೊತೆ ಹೋಗ್ತಾ ಇರ್ತಾರೆ. ಅದರಿಂದ ಕೆಲವು ಟ್ರಾಫಿಕ್ ಇರ್ತದೆ, ಕೆಲವು ಜನಸಾಮಾನ್ಯರಿಗೆ ತೊಂದರೆ ಇರ್ತದೆ, ಇದು ಸಾಮಾನ್ಯ. ಅದರಿಂದ ದಯವಿಟ್ಟು ನೀವು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಸಬ್ ಇನ್ಸ್ಪೆಕ್ಟರ್ವರೆಗಾದ್ರೂ, ಇನ್ಸ್ಪೆಕ್ಟರ್ವರೆಗಾದ್ರೂ ಒಳ್ಳೆ ಪೇಮೆಂಟ್ ಕೊಡಿಸಿ. ನೀವು ದಯವಿಟ್ಟು ಕೇಳಕ್ಕೋದಿಲ್ಲ ಅಂದ್ರೆ ನಾವು ಹೋಮ್ ಮಿನಿಸ್ಟ್ರೇ ಕೇಳ್ತೇವೆ. ಸನ್ಮಾನ ಸಿದ್ದರಾಮಯ್ಯನವ್ರ ಹತ್ರನೇ ಕೇಳೋಣ. ಯಾಕಂದ್ರೆ ಕಷ್ಟ ಹಂಚ್ಕೋಬೇಕು ನಾವು ಅಲ್ವಾ. ಅದರಿಂದ ದಯವಿಟ್ಟು ನೀವು ಯಂಗ್ಸ್ಟರ್ ಇದ್ದೀರಿ, ನೀವು ಯಂಗ್ಸ್ಟರ್ ಆಗಿದ್ದೀರಾ, ನೀವು ಕೂತ್ಕೊಂಡು ಮಾತಾಡಿ ಜನಗಳಿಗೆಲ್ಲ ನಮ್ಮ ಕಾನ್ಸ್ಟೇಬಲ್ ಅವ್ರಿಗೆ ಏನೇನು ಕೊಡಿಸಿ. ನೋಡಿ, ಅಲ್ಲಿ ನೋಡಿದೆ ನಾನು, ನಮ್ಮ ಹಿಂದೆ 1979 ದೇವರಾಜ ಅವರು ಹೇಳಿದರು, ಪೊಲೀಸ್ ಬಗ್ಗೆ ಕಿಚ್ಚದಾಗ ಯಾರು ಮಾತಾಡಬೇಡಿ. ಪೊಲೀಸ್ ಏನೋ 1 ಅವರ್ ಮನೆಯೊಳಗೆ ಕೂತ್ಕೊಂಡ್ಬಿಟ್ರೆ ನನ್ನ ಹೆಂಡತಿ, ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ತಿರುಗಾಡಕ್ಕೆ ಹೋಗೋಲ್ಲ ರಸ್ತೆಗಳಲ್ಲಿ. ಅದಕ್ಕೋಸ್ಕರ ನೀವು ಆ ಪೊಲೀಸರ ಬಗ್ಗೆ ಗೌರವ ಇಟ್ಕೊಂಡಿಲ್ಲ. ಪೊಲೀಸರ ಬಗ್ಗೆ ಗೌರವ ಇಟ್ಟಿದ್ದೀವಿ, ನಾವೆಲ್ಲ ಇಟ್ಕೊಂಡಿದ್ದೀವಿ. ಅದರಿಂದ ನಾನು ಈಗ ಹೆಚ್ಚಿಗೆ ಹೇಳಕ್ಕೆ ಇಷ್ಟ, ದಯವಿಟ್ಟು ಕೊಡ್ತೀವಿ. ಅದರಿಂದ ಶ್ರಮವಸ್ತ್ರಗಳ ಜೊತೆಲೆ ರೈನ್ ಕೋಟು, ಗ್ರೈಟ್ಗಳು, ಕ್ಯಾಪು, ಆಮೇಲೆ ಪೇಮೆಂಟ್ ಎಲ್ಲ ನೀವು ಜಾಸ್ತಿ ಮಾಡ್ತೀರಿ ಅಂತ ನಂಬಿದ್ದೀರಿ. 2 ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಅದನ್ನು ಮುಗಿಸಿದೆ. ಜೈ ಪೊಲೀಸ್. ಸರ್ ನಮಸ್ಕಾರ, ನನ್ನ ಹೆಸರು ಫೈರೋಜ್ ಅಂತ. ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಸರ್ KRPುರಮಲ್ಲಿ. ಇಲ್ಲಿ ಕೋಲಾರ ಚೆನ್ನೈಯಿಂದ ಬರೋ ಬಸ್ ಎಲ್ಲ ಅರ್ಧ ಗಂಟೆ ನಿಲ್ಲಿಸ್ತಾರೆ. ನಿಲ್ಲಿಸ್ಕೊಂಡ್ರೆ ಜೋರಾಗಿ ಬರ್ತಾರೆ ಸ್ಪೀಡು, ಬೇರೆ ವೆಹಿಕಲ್ಸು. ಯಾಕಂದರೆ ಆಕ್ಸಿಡೆಂಟ್ಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಸರ್. ಅಲ್ಲಿ ಪ್ರಶ್ನೆ ಏನಂದ್ರೆ ಬಸ್ ಸ್ಟಾಪ್ ಇಲ್ಲ ಸರ್, ಜನಗಳೆಲ್ಲ ಬರ್ತಾರೆ, ಎಲ್ಲ ರೋಡಲ್ಲಿ ಮಕ್ಕಳೆಲ್ಲ ನಿಲ್ಸ್ಕೊಂಡಿರ್ತಾರೆ ಸರ್. ಮಳೆ ಬರುತ್ತೆ, ಕೂತ್ಕೊಂಡೋಗೂ ಜಾಗ ಇರಲ್ಲ ಸರ್. ಸುಮಾರು ಒಂದು ಡೈಲಿ ಬೆಳಗ್ಗೆ 6 ಗಂಟೆ ಆದರೆ ಸುಮಾರು ಒಂದು 500ರಿಂದ 1000 ಜನ ಅಲ್ಲಿ ಎಲ್ಲ ಸಿಟಿ ಕಡೆ ಹೋಗೋರು ಇರ್ತಾರೆ, ಮೈಸೂರು ಕಡೆ ಆ ಕಡೆ ಈ ಕಡೆ ಹೋಗಿರ್ತಾರೆ. ಕೂತ್ಕೊಳ್ಳೋಕೆ ಬಸ್ ಸ್ಟಾಪ್ ಇಲ್ಲ ಸರ್. ಅಲ್ಲಿ ಬೇಕಾದ್ರೆ ಬನ್ನಿ ನೋಡಿ ಚೆಕ್ ಮಾಡಿ. ನಾನು ಪ್ರತಿ ಬಸ್ಸಾಗ ಅವ್ರಿಗೂ ಸಹ ಹೇಳಿದ್ದೀನಿ, ನಾನು ಮಾಡಿಸ್ತೀನಪ್ಪ ಅಂತ ಅವ್ರಿಗೂ ಹೇಳಿದ್ದಾರೆ. ಸರಿ, ನೀವು ಸ್ವಲ್ಪ ದಯವಿಟ್ಟು ಆ ಬಸ್ ಸ್ಟಾಪನ್ನು ಅನುಕೂಲ ಮಾಡಿಕೊಟ್ರೆ ಓಕೆ ಸರ್. ಬಂದಂತ ಎಲ್ಲರಿಗೂ ನನ್ನ ನಮಸ್ತೆ ಸರ್. ನಾವು ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಮ್ಮ ಚೇತನ್ ಸರ್ ಹತ್ರ ಬಂದ್ಬಿಟ್ಟು ನಾವು ಮನವಿ ಪತ್ರ ಕೊಟ್ಟಿದ್ವಿ. ಯಾವ್ದು ವಿಷಯವಾಗಿ ಅಂತಂದ್ರೆ ಮಾದೇಪುರ ಅಂಡರ್ ಪಾಸ್ ಬಗ್ಗೆ, ಅದ್ರ ಬಗ್ಗೆ ಬಂದ್ಬಿಟ್ಟು ನೀವು ಅವತ್ತು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅದೇನಿದೆ 75% ಮತ್ತು 25% ನಾವು ಮಾಡ್ಕೊಡ್ತೀವಿ, ಮತ್ತೆ ನಾವು BBMP ಅವ್ರ ಹತ್ರ ಮಾತಾಡ್ತೀವಿ ಅಂತ ನೀವು ಲಾಸ್ಟ್ ಟೈಮ್ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ನಮ್ಮ ಆಟೋ ಡ್ರೈವರ್ ಕಡೆಯಿಂದ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಒಂದು ಸರ್. ಎರಡನೇದು ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಸರ್, ಈಗ ನಾವು ಮಾಡೋದು ಬಂದ್ಬಿಟ್ಟು
ಓಲಾ ಊಬರ್ ಕೆಲಸ ಮಾಡ್ತೀವಿ ಸರ್. ಈಗ ನೋಡಿ, ಈಗ ಟಿನ್ ಫ್ಯಾಕ್ಟ್ರಿ ಆಗಲಿ, KR-ಪುರ ಮೆಟ್ರೋ ಸ್ಟೇಷನ್, ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಆಗಲಿ, KR-ಪುರ ಮೆಟ್ರೋ ಸ್ಟೇಷನ್ ಆಗಲಿ, ಇಲ್ಲೆಲ್ಲ ಬಂದರೆ ಮತ್ತೆ ನಮ್ಮ KR-ಪುರ ರೈಲ್ವೆ ಸ್ಟೇಷನ್ ಆಗಲಿ ಅಂತ ಬ್ಯಾಗೇಟ್ ನಾನು ಮಾತಾಡ್ತಾ ಇರೋದು. ಇಲ್ಲೆಲ್ಲ ಬಂದರೆ ಸರ್, ಈಗ ಓಲಾ ಊಬರಲ್ಲಿ ಕಸ್ಟಮರ್ಸ್ ಬುಕ್ ಮಾಡ್ತಾರೆ. ಈಗ ಬರುವಂಥ ಕಸ್ಟಮರ್ ಈಗ ಎಂಟ್ರಿ ಅಂತಂದ್ರೆ ಅವ್ರ ಎಂಟ್ರಿಯಿಂದ ಹೋಗ್ಬಿಟ್ಟು ಅವ್ರು ಅಲ್ಲೇ ನಿಂತ್ಕೊಳ್ಳೋದಿಲ್ಲ ಸರ್. ಅವ್ರು ಬುಕ್ ಮಾಡಿಬಿಟ್ಟು ಅವ್ರು ಸ್ವಲ್ಪ ದೂರ ಬರ್ತಾರೆ, ಆ ಕಡೆ ಬರ್ತಾರೆ, ಈ ಕಡೆ ಬರ್ತಾರೆ. ಆ ಬಂದಂಥ ಕಸ್ಟಮರ್ಸ್ ಒಂದೇ ಕಡೆ ಇರೋದಿಲ್ಲ, ಅವರು ಎಲ್ಲಾದ್ರೂ ನಿಂತ್ಕೊಳ್ತಾರೆ ಸರ್. ಬುಕ್ ಮಾಡ್ತಾರೆ, ನಾವೇನ್ ಮಾಡ್ತೀವಿ, ಬುಕ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅಕ್ಸೆಪ್ಟ್ ಮಾಡ್ಕೊಬಿಟ್ಟು ನಾವು ಹೋಗ್ಬಿಟ್ಟು ನಾವು ಎಂಟ್ರಿ ಹೋಗೋದೇ ಸಿಕ್ಕಾಪಟ್ಟೆ ತುಂಬಾ ಟ್ರಾಫಿಕ್ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಬಂದು ಬೇರೆ ಕಡೆ ನಿಂತ್ಕೊಳ್ತಾರೆ. ಯಾರು ಕಸ್ಟಮರ್ಸ್ ಬಂದು ಬೇರೆ ಕಡೆ ನಿಂತ್ಕೊಬಿಟ್ಟು ನಮ್ಗೆ ಫೋನ್ ಮಾಡ್ತಾರೆ, ನಾವು ಈ ತರ ಜಾಗದಲ್ಲಿ ಇದೀವಿ, ಇಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು. ನಾವು ಅಲ್ಲಿ ಹೋದಾಗ ಏನಾಗುತ್ತೆ ಅಂತಂದ್ರೆ, ಅಂದ್ರೆ ಪೊಲೀಸರು ಕೆಲವು ಟೈಮಲ್ಲಿ ನಾನು ಯಾರ ಮೇಲೆ ದೂರ ಹೇಳೋದಕ್ಕಂತ ನಾನು ಬಂದಿಲ್ಲ. ಇಲ್ಲಿ ನನ್ನ ರಿಕ್ವೆಸ್ಟ್ ನನಗೆ ಹೇಳ್ತಾ ಇದೀನಿ, ಅಲ್ಲಿ ಹೋದಾಗ ಕಸ್ಟಮರ್ಸ್ ಅವ್ರು ನಿಂತಿರೋ ಜಾಗದಲ್ಲಿ ಟ್ರಾಫಿಕ್ ಇರುತ್ತೆ. ನಾವೆಲ್ಲ ಹೋದಾಗ ಏನಾಗುತ್ತೆ, ಪೊಲೀಸರು ಬಂದ್ಬಿಟ್ಟು ಯಾಕೆ ನಿಲ್ಸಿದ್ಯಾ, ಎತ್ತಾ ಗಾಡಿ ಅಂತಾರೆ. ಸರ್ ಇಲ್ಲ ಸರ್, ಈ ತರ ಕಸ್ಟಮರ್ಸ್ ಅವ್ರಲ್ಲಿ ವೆಯ್ಟ್ ಮಾಡ್ತೀನಿ ಅಂದ್ರೆ ಎತ್ತಾ ಗಾಡಿ, ಇಲ್ಲಾಂದ್ರೆ ಗಾಡಿ ಮೇಲೆ ಕೇಸ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ, ಯಾಕಂದ್ರೆ ನಾನು ಅನುಭವಿಸಿದ್ದೀನಿ ಸರ್. ನಾನು ಅನುಭವಿಸ್ಬಿಟ್ಟು ನಾನು ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ನಮಗೆ ಅಟ್ಲೀಸ್ಟ್ ನಮಗೆ ಸ್ವಲ್ಪ ದಾರಿ ಮಾಡಿಕೊಡಿ. ಎಲ್ಲಿ ಟಿನ್ ಫ್ಯಾಕ್ಟ್ರಿ ಆಗಲಿ, ಮತ್ತೆ KR-ಪುರ ಮೆಟ್ರೋ ಸ್ಟೇಷನ್ ಇದು, ಮತ್ತೆ ಈ ರೈಲ್ವೆ ಸ್ಟೇಷನ್ ಬ್ಯಾಗೇಟು, ಯಾವ್ದು ರೈಲ್ವೆ ಸ್ಟೇಷನ್ ಬ್ಯಾಗೇಟ್ ಇದೆ KR-ಪುರ, ಅಲ್ಲಿ ಸಮಸ್ಯೆ ಏನಂತಂದ್ರೆ ನಾನು ನೋಡಿರೋ ಪ್ರಕಾರ ಬಂದ್ಬಿಟ್ಟು ಸರ್, ಅದರಿಂದ ಬಂದ್ಬಿಟ್ಟು ವೈಟ್ ಬೋರ್ಡಿಗೆ ಪಾರ್ಕಿಂಗ್ ಇದೆ. ವೈಟ್ ಬೋರ್ಡ್ಗೆ ಯಾರು ಕಾರ್ಗಳಲ್ಲಿ ಬರ್ತಾರೆ, 4 ವೀಲರ್ ಕಾರ್ಗಳು ಬರ್ತಾರೆ, ಅವ್ರೇನ್ ಮಾಡ್ತಾರೆ, ಈಗ ನಾವು ಪಾರ್ಕಿಂಗ್ ಅಲ್ಲಿ ಹಾಕಿದ್ರೆ ಅವ್ರಲ್ಲಿ ದುಡ್ಡು ಕಟ್ಟಬೇಕಂತ ಅಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ರೋಡ್ಗಳಲ್ಲಿ ಹಾಕ್ಬಿಡ್ತಾರೆ ಬ್ಯಾಗೇಟ್ ಹತ್ರ. ಅದರಿಂದ ನಮ್ಗೆ ಅದು ತುಂಬಾನೇ ಸಮಸ್ಯೆ ಆಗ್ತಿದೆ ಸರ್. ಈಗ ಆಟೋ ನಿಲ್ಸೋಕ್ಕೂ ನಮಗಿಲ್ಲ, ಮತ್ತೆ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಕಸ್ಟಮರ್ಸ್ ಪಿಕಪ್ ಮಾಡೋಕ್ಕೂ ಆಗೋದಿಲ್ಲ. ಸ್ಟ್ಯಾಂಡಲ್ಲಿ ಹೋದ್ರೆ ಸ್ಟ್ಯಾಂಡಲ್ಲೂ ಗಲಾಟೆ, ಯಾಕಂದ್ರೆ ಅಲ್ಲಿ ಸ್ಟ್ಯಾಂಡ್ ಅವರು ಗಲಾಟೆ ಮಾಡ್ತಾರೆ, ಇಲಾಖಾ ತಂದು ಹಾಕಿದಾಗ ಬೇರೆ ಕಡೆ ಹೋಗೋ ಅಂತ ಅಂದ್ಬಿಟ್ಟು. ಈ ಕಡೆ ಸ್ವಲ್ಪ ಮುಂದೆ ತಂದು ಹಾಕಿದ್ರೆ ಈ ವೈಟ್ ಬೋರ್ಡ್ ಅವರು ಕಾರ್ಗಳವ್ರದ್ದು ಸಮಸ್ಯೆ, ಅವ್ರಿಗೂ ಕಾರ್ ಪಾರ್ಕಿಂಗ್ ಇದೆ. ದಯವಿಟ್ಟು ಸ್ವಲ್ಪ ನೀವು ಕಾರ್ ಪಾರ್ಕಿಂಗ್ ಅರ್ಥ ಮಾಡ್ಕೊಂಡು ಮಾತಾಡಿ ನೀವು ದಯವಿಟ್ಟು. ಮತ್ತೆ ನಮಗೆ ಫಸ್ಟ್ ಟೈಮ್ ತಿಳಿಸ್ಕೊಟ್ಟಿದ್ದೀರಾ ಸರ್ ನೀವು, ಯಾವುದೋ ಲಾಸ್ಟ್ ಟೈಮ್ ನಿಮ್ಮ ತಿಳಿಸ್ಕೊಟ್ಟಿದ್ದೀರಾ ಮಾಡ್ಕೊಡ್ತೀವಿ ಅಂತ. ದಯವಿಟ್ಟು ಅದು ಆದಷ್ಟು ಬೇಗ ಸರ್ ಮಾಡಿಕೊಟ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಧನ್ಯವಾದಗಳು. ಬಂದಿದ್ರು, ನನ್ನ ಹೆಸರು ರಿಕಬ್ ಚಂದ್ ಜೈನ್ ಅಂತ. ನಮಗೆ ಬಹಳ ಖುಷಿ ಆಗ್ತಾ ಇದೆ, ನಮ್ಮ ಕುಲ್ದೀಪ್ ಜೈನ್ ಅವರು DC ಬ್ಯಾಗ್ ಬಂದಿದ್ದರಿಂದ ನಮ್ಮ ಜೈನ್ ಸಮಾಜದಿಂದ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ನಾವು ಇಲ್ಲಿ 55 ವರ್ಷದಿಂದ ಇದ್ದೀವಿ ರಾಮಮೂರ್ತಿ ನಗರದಲ್ಲಿ. ಚಿಕ್ಕ ಪ್ರಾಬ್ಲಮ್ ಏನಂದರೆ ಸರ್, ಈ ರಾಮಮೂರ್ತಿ ನಗರ ಕಡೆಯಿಂದ ಈ ನಾವು KR-ಪುರಂ ಹೋಗ್ಬೇಕಂದ್ರೆ ಫುಲ್ ರೌಂಡ್ ಹೊಡ್ಕೊಂಡು ಬರಬೇಕು. ಅಲ್ಲಿ ಬಂದು ರಾಮಮೂರ್ತಿ ಎಂಟ್ರ್ ಮಾಡಬೇಕಂದ್ರೆ ಅಲ್ಲಿ BTS ಬಸ್ಗಳು ಒಂದು 5-6 ಬಸ್ಗಳು ನಿಂತ್ಕೊಂಡ್ಬಿಟ್ಟಿರ್ತದೆ. ಅವ್ರು ಮೂವೇ ಮಾಡಿದ್ರೆ ಬಸ್ಗಳನ್ನ, ಒಂದು ಸ್ಕೂಟ್ರ್ ನಾವು ಅದನ್ನು ಅಲ್ಲಿಂದ ಈಚೆ ಬರ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಆ ಬಸ್ಗಳನ್ನ ಒಂದಾದ್ಮೇಲೆ ಒಂದು ನಿಲ್ಸಕ್ಕಾದ್ರೂ ಹೇಳಿ. ಅವ್ರು ಒಂದು ಹೋದ ಇದ್ರಿಗೋಸ್ಕರವಾಗಿ 5-6 ಬಸ್ಗಳು ನಿಲ್ಲಿಸ್ತಾರೆ. ಅದು ಇಲ್ಲದೆ ಇವಾಗ ಅದು ಇದ್ರ ಬಸ್ ಎಲೆಕ್ಟ್ರಾನಿಕ್ ಬಸ್ ಬಂದ್ಬಿಟ್ಟಿದೆ, ಅದು ಹೋಗೋದು ಗೊತ್ತಾಗೋದಿಲ್ಲ, ಸರ್ವಂತ ಹೊರಟೋಗುತ್ತೆ. ಆಮೇಲೆ ರಾಮಮೂರ್ತಿ ನಗರ ಒಂದು ವಿಕಾಸ ಹೈಸ್ಕೂಲ್ ಇದೆ, ಅಲ್ಲಿ ಬೆಳಗ್ಗೆ ಟೈಮು ತುಂಬ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್ ಇರ್ತದೆ. ದಯವಿಟ್ಟು ಅಲ್ಲಿ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಅಲ್ಲಿ ಗಮನ ಹರಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹಾಗೂ ಇಲ್ಲಿ KR-ಪುರಂ ಬಸ್ ಸ್ಟ್ಯಾಂಡ್ ಹತ್ರ, ಇಲ್ಲಿ ಮಾನ್ಸ ಹೋಟ್ಲ್ ಹತ್ರ ಮೊದಲು ಪಾರ್ಕಿಂಗ್ ಇರಲಿ, ಪಾರ್ಕಿಂಗ್ ಕೊಟ್ಬಿಟ್ಟಿದ್ದಾರೆ, ಇರೋದೇ ಸ್ವಲ್ಪ ಜಾಗ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಮಾಡಿದ್ದಾರೆ. ಅಲ್ಲಿ ಜಾಸ್ತಿ ಬಸ್ಗಳು ಈ ಪಬ್ಲಿಕ್ ಬಸ್ಗಳು ಬರ್ತದೆ, ಗೌರ್ಮೆಂಟ್ ಬರ್ತದೆ, ಬರೀ ಹಾರ್ನ್ ಹೊಡಿತಾನೆ ಇರ್ತದೆ ಸಿಕ್ಕಾಪಟ್ಟೆ. ಇಷ್ಟೊಂದು ಹಾರ್ನ್ ಹೊಡಿತಾರೆ ಅಂದರೆ ಬೇಡ, ಅವರು ಕೈ ಅಂತ ಸ್ಟಾರ್ಟ್ ಮಾಡಿದ್ರೆ ಬಿಡೋದೇ ಇಲ್ಲ. ಎಡ್ಲಿಟ್ಟು ಹಾರ್ನ್ ಅಲ್ಲಿ ಹಾಸ್ಪಿಟ್ಲ್ ಇದೆ ಪಕ್ಕದಲ್ಲಿ ಇದ್ರೂ ಅವ್ರು ಕೇಳೋದಿಲ್ಲ, ಹಾರ್ನ್ ಹೊಡಿತಾ ಇರ್ತಾರೆ. ದಯವಿಟ್ಟು ತಮ್ಮ ಸಿಬ್ಬಂದಿಗಳಿಗೆ ಹೇಳ್ಬಿಟ್ಟು ಅದೊಂದು ಮಾಡಿಕೊಡ್ಬೇಕಂತ ವಿನಂತಿ. ದಯವಿಟ್ಟು ಅಲ್ಲಿ ಬರೀ ಜಾಸ್ತಿ ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಜಾಸ್ತಿ ಪಬ್ಲಿಕ್ ಇರ್ತದೆ, ಅಲ್ಲಿ ಹೋಟೆಲ್ ಇರ್ತದೆ, ಅದು ಬೇರೆ ದಾರಿ ಇಲ್ಲ. ಅದಕ್ಕೆ ದಯವಿಟ್ಟು ಒಂದು ಮಾಡ್ಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಜೈ ಜಿನೇಂದರ್. ನಮಸ್ತೆ ಸರ್, ನಾವು ಪೊಲೀಸ್ ಕ್ವಾರ್ಟರ್ಸ್ ಇಂದ ಬಂದಿರೋದು ಸರ್. ನಾವು 500 ಮನೆ ಇದೆ ಇಲ್ಲಿ. ನಮ್ಗೆ ಇಲ್ಲಿ ಇದು ಇಲ್ಲ ಸರ್, ನಮ್ಗೆ ಸ್ಕೈ ವಾಕ್ ಇಲ್ಲ. ಮೊನ್ನೆ ರೀಸೆಂಟ್ಲಿ ನಮ್ಗೆ ಆಕ್ಸಿಡೆಂಟ್ ಆಯ್ತು ಸರ್. 1 ತಿಂಗಳು ನಾನು ರೆಸ್ಟ್ ತಗೊಂಡೆ. ಮಕ್ಕಳು ಎಲ್ಲ ಜಾಸ್ತಿ ಇದ್ದಾರೆ ಸರ್ ಇಲ್ಲಿ, ಕಾಲೇಜ್ ಹುಡುಗರು ಮತ್ತೆ ಲೇಡೀಸ್ ಗರ್ಲ್ಸ್ ಎಲ್ಲ ಹೋಗ್ತಾರೆ ಸರ್. ಪ್ಲೀಸ್ ಇಲ್ಲಿ ನಾವು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನೀವು ಪ್ಲೀಸ್ ಇಲ್ಲಿ ಸ್ಕೈ ವಾಕ್ ಹಾಕೋದು ವೆರಿ ಇಂಪಾರ್ಟೆಂಟ್ ಸರ್. ಇಲ್ಲಿ 1000 ಮಕ್ಕಳು ಈ ಕಡೆಯಿಂದ ರೋಡ್ ಕ್ರಾಸ್ ಮಾಡ್ತಾರೆ. ಮೊನ್ನೆನೆ ಮಕ್ಕಳಿಗೆ 3 ಜನ ಕರ್ಕೊಂಡು ಹೋಗ್ತಾ ಇದ್ದೆ ನಾನು, ಆವಾಗೆ ನಮ್ಗೆ ಇದು ಆಕ್ಸಿಡೆಂಟ್ ಆಯ್ತು ಸರ್. ನೀವು ದಯವಿಟ್ಟು ನೀವು ಇಲ್ಲಿ ಇದು ಸ್ಕೈ ವಾಕ್ ಹಾಕೋದು ಪ್ಲೀಸ್ ಐ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ಗೆ ಸ್ಕೂಲ್ಗೆ ಜಾಸ್ತಿ ಮಕ್ಕಳು ಈ ಕಡೆಯಿಂದ ಹೋಗೋದು. ಸರ್ ನಮಸ್ಕಾರ,
ನಾವು ಸುಭಾಷ್ ನಗರಿಂದ ಟಿ ಸಿ ಪಾಳ್ಯ ಸಿಗ್ನಲ್ ಸುಭಾಷ್ ನಗರ್ ಕಡೆಯಿಂದ ಮುಡುಗರೆಲ್ಲ ಇದ್ದಾರೆ ಇಲ್ಲಿ ಅಸೋಸಿಯೇಷನ್ ಕಡೆಯಿಂದ. ಸರ್ ಅಲ್ಲಿ ಪ್ಯಾಸೆಂಜರ್ ಕ್ರಾಸಿಂಗ್ ಝೀಬ್ರಾ ಕ್ರಾಸಿಂಗು ಬರೀ 25 ಸೆಕೆಂಡ್ಸ್ ಇದೆ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ಬಟ್ರಳ್ಳಿ ಸಿಗ್ನಲ್ ಬಿಟ್ಟಿದ ತಕ್ಷಣ ಜನ ತುಂಬ ಸ್ಪೀಡಲ್ಲಿ ಬರ್ತಾ ಇರ್ತಾರೆ. ಆ್ಯಂಡ್ ರೆಡ್ ಎಲ್ಲೋ ಬೀಳೋ ಅಷ್ಟೊತ್ತಿಗೆ ಅವರು ಪಾಸ್ ಮಾಡೋಕ್ಕೆ ಹೋಗ್ತಾನೆ ಇರ್ತಾರೆ. ಈ ಝೀಬ್ರಾ ಕ್ರಾಸಿಂಗಲ್ಲಿ ಇರೋರು ಕ್ರಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ದೇರ್ ಇಸ್ ನೋ ಸಫಿಷಿಯಂಟ್ ಟೈಮ್. ಅದಕ್ಕೆ ಒಂದು ಸ್ಕೈ ವಾಕು ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ, ಅಲ್ಲಿ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಎರಡನೇ ವಿಷಯ ಸರ್, ನಮ್ಮ ಏರಿಯಲ್ಲಿ ಅನ್ಅಥರೈಸ್ಡ್ ಪಾರ್ಕಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತೇಳಿ ತಾವೇ ದಯವಿಟ್ಟು ಒಂದು ಸಜೆಷನ್, ಒಂದು ಸೊಲ್ಯೂಷನ್ ಕೊಡಬೇಕಾಗತ್ತೆ. ಸರ್ವಿಸ್ ರೋಡಲ್ಲಿ ಸುಮಾರು ಗಾಡಿಗಳು ನಿಲ್ಲಿಸ್ಬಿಟ್ಟಿರ್ತಾರೆ. ಹಾಗಾಗಿ ಏನಾಗುತ್ತೆ, ಸರ್ವಿಸ್ ರೋಡ್ ಟ್ರಾಫಿಕ್ ಮೂವ್ಮೆಂಟು ತುಂಬ ಬ್ಲಾಕ್ ಆಗ್ತಾ ಇದೆ ಸರ್. ಈ ಎರಡೇ ವಿಷಯ, ಒಂದು ಅನ್ಆಥರೈಸ್ಡ್ ಪಾರ್ಕಿಂಗು, ಎರಡನೇದು ಈ ಸಿಗ್ನಲ್ ಟೈಮಿಂಗ್ ಸ್ವಲ್ಪ ಇನ್ಕ್ರೀಸ್ ಮಾಡಿ ಅಂಟಿಲ್ ದ ಸ್ಕೈ ವಾಕ್ ಇರ್ತಾರೆ. ಸ್ಕೈ ವಾಕ್ ಆದರೆ 100% ಬೇಕೇ ಬೇಕು ಸರ್ ಅಲ್ಲಿ. ಸರ್ ಟಿ ಸಿ ಪಾಳ್ಯದಿಂದ ಸರ್ವಿಸ್ ರೋಡಿಂದ ಮೈನ್ ರೋಡ್ ಹೈವೇಗೆ ಹೋಗುವಾಗ ಸರ್ವಿಸ್ ರೋಡ್ಗೆ ನಾವು ಲೆಫ್ಟ್ ಎತ್ಕೊಬೇಕು ಅಂದರೆ ಅಲ್ಲಿ, ಮತ್ತೆ ಈ ಕಡೆಯಿಂದ ಟಿ ಸಿ ಪಾಳ್ಯ ಒಳಗಡೆಯಿಂದ ಸರ್ವಿಸ್ ರೋಡ್ ಹಿಂಗೆ ಬರ್ಬೇಕಂದ್ರೆ ಇಲ್ಲಿಂದ ಹೋಗೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹಿಂಗೂ ಹೋಗ್ತಾ ಇದ್ದಾರೆ ಮತ್ತೆ ಹಿಂಗೂ ಬರ್ತಾ ಇದ್ದಾರೆ. ಅವಾಗ ಏನಾಗ್ತದೆ, ಬಸ್ಗಳು ಅಷ್ಟೇ BTS ಬಸ್ಗಳು ಹಿಂಗೆ ಬಂದ್ಬಿಡುತ್ತೆ. ಸರ್ವಿಸ್ ರೋಡಿಂದ ಬರೋರು ಹೈವೇಗೆ ಹೋಗ್ಬೇಕು, ಯಾಕಂದ್ರೆ ಬಟ್ರಳ್ಳಿಯಲ್ಲಿ ಒನ್ ವೇ ಮಾಡಿದ್ದಾರೆ, ಅಲ್ಲೇ ಹೋಗ ಹಿಂಗೆ ಜಾಮ್ ಆಗ್ತಾ ಇದೆ. ಅದಕ್ಕೆ ಅಲ್ಲೊಂದು ಸೈನ್ ಬೋರ್ಡ್ ಹಾಕಬೇಕು. ಅಲ್ಲೊಂದು ಬೋರ್ಡ್ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ ಅಲ್ಲಿಂದ ಬರೋರಿಗೆ ಮತ್ತೆ ಇದ್ ಕಡೆ ಸರ್ವಿಸ್ ರೋಡ್ನಿಂದ ಬಸ್ ಹಿಂಗೆ ಪಾಸ್ ಆಗುತ್ತೆ ಅಂತೇಳಿ ಅದು ಸ್ವಲ್ಪ ನೋಡ್ಕೊಂಡ್ರೆ ಆ ಸಿಂಬಲ್ ಒಂದು ಸ್ವಲ್ಪ ಹಾಕಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ತಾವು ಹೇಳೋದು ಟಿ ಸಿ ಪಾಳ್ಯ ಸಿಗ್ನಲ್ ಅಲ್ಲಿ ಟೂರ್ಸ್ ಬಟ್ರಳ್ಳಿಯಿಂದ ಬರುತ್ತೆ, ಟಿ ಸಿ ಪಾಳ್ಯದಿಂದ ಬರುತ್ತೆ, ಟಿ ಸಿ ಪಾಳ್ಯದಿಂದ ಎರಡು ಬರುತ್ತೆ. ಹೈವೇ ಹೋದ್ರೆ ಟೂರ್ಸ್ ಮೇಡಲ್ ಕಡೆ ತಂದ್ರೆ ಅದಲ್ವಾ ಸರ್. ಬಸ್ ಸ್ಟಾಪ್ ಹತ್ರ ಒಂದು. ಥ್ಯಾಂಕ್ ಯು ಸರ್. This is with reference to the traffic flow from KR-Puram to TC Palya signal. We see a lot of street vendors and pedestrians on almost occupying 3/4 of the road. Vehicular movement, restricting vehicular movement from KR-Puram signal to TC Palya signal. So is there something which you can initiate so that you have a traffic, blockage free road, so that 4-wheelers, 2-wheelers can pass without any accidents? So please, you can take care of that. It will be of great help. Thank you. ಟೂರ್ಸ್ ಸಿಗಳಿಂದ ಮೇನ್ ರೋಡ್ ಬರ್ಲಿಕ್ಕೆ ಆ ರೋಡ್ ಕ್ಲಿಯರ್ ಆದ್ರೆ ನಮ್ಮ OM ರೋಡ್ ಕ್ಲಿಯರ್ ಆಗೋದು. ಅದನ್ನ ಹೈಯೆಸ್ಟ್ ಪ್ರಿಫರೆನ್ಸ್ ಅದನ್ನೇ ಕೊಡ್ತೀವಿ ನಾವು. ಒಳ್ಳೆ ಕೆಲಸ ಮಾಡಿದಿಲ್ಲ ಅದಲ್ಲದೆ ನಮ್ಮ ಇಬ್ಬರು ಸಿಬ್ಬಂದಿ ಹಾಕ್ಬಿಡಿ, ಮತ್ತೆ ಇಲ್ಲಿ ಸ್ವಲ್ಪ ಸೆಕೆಂಡ್ ಸ್ವಲ್ಪ ಜಾಸ್ತಿ ಅಣ್ಣ ಎಲ್ಲರೂ ನಮಸ್ಕಾರ. ನಮ್ಮ ಚೇತನ್ ಸರ್ ಬಂದಮೇಲೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗಿದೆ ಟಿ ಸಿ ಪಾಳ್ಯ. ಇವಾಗ ಆವಳಹಳ್ಳಿ ಕಡೆಯಿಂದ ಬರಬೇಕಾದ್ರೆ ಅಲ್ಲಿ A to B ಹೋಟ್ಲಿದೆ. ಅಲ್ಲಿ ಸುಮಾರು ಒಂದು 30 ವರ್ಷದ ಒಂದು ಆಟೋ ಸ್ಟ್ಯಾಂಡ್ ಒಂದಿದೆ. ಅಲ್ಲಿ ಒಂದು 5 ಗಾಡಿ ಹಾಕ್ಕೊಂತಾರೆ. ಅಲ್ಲಿ ಜಾಮ್ ಆಗೋದು ಬಂದ್ಬಿಟ್ಟು A to B ಹೋಟ್ಲಿದೆ ನೋಡಿ, ಅವರು ಮುಕ್ಕಾಲು ದಾರಿಗೆ ನಿಲ್ಲಿಸ್ತಾರೆ ಗಾಡಿಗಳು. ಆಮೇಲೆ ಅದರಿಂದ ನಾವು ಡೌನ್ಗೆ ಹೋಗ್ತೀವಿ ಸಿಗಳ್ಳಿ ಕಡೆ, 2 ಕಡೆನೂ 2-ವೀಲರ್ಗಳು ನಿಲ್ಲಿಸ್ತಾರೆ. ಆ ಕಡೆ ತುಂಬ ಜಾಮ್ ಆಗ್ತಾ ಇದೆ. ಜಾಮ್ ಏನಕ್ಕೆ ಆಗುತ್ತೆ ಅಂದರೆ ಅಲ್ಲಿ ಸಾಯಿ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಓಪನ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕಾರುಗಳು ಬಂದ್ರೇ ಚೆನ್ನಾಗಿರುತ್ತೆ, ಟ್ರಕ್ಕುಗಳು, ಲಾರಿಗಳು, ಬಸ್ಸುಗಳು ಎಲ್ಲ ಸರ್ವಿಸ್ ಒಳಗೆ ಬಂದ್ಬಿಡುತ್ತೆ. ಟ್ರಾಫಿಕ್ಕು ಆವಳಹಳ್ಳಿವರೆಗೂ ಹೋಗ್ಬಿಡುತ್ತೆ. ಅಲ್ಲಿ ಬರೋ ನಮ್ಮ ಅಧಿಕಾರಿಗಳು ಈ ಆಟೋ ಸ್ಟ್ಯಾಂಡಿಂದ ತೊಂದರೆ ಆಗ್ತಾ ಇದೆ ಅಂತಾರೆ. ಅಲ್ಲಿ ನಾವು ಬರೀ 5 ಗಾಡಿ ಮಾತ್ರ ಹಾಕ್ತೀವಿ ಅಷ್ಟೇ. 5 ಗಾಡಿ ಫುಲ್ ಫುಟ್ಪಾತ್ ಮೇಲೆ ನಿಲ್ಲಿಸ್ತೀವಿ. ರೋಡ್ಗೆ ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ. ದಯವಿಟ್ಟು ನಮ್ಗೆ ಸ್ವಲ್ಪ ಅಲ್ಲಿ ಸಹಾಯ ಮಾಡಿಕೊಡಿ ಸರ್. ಇಲ್ಲ ಸರ್, ಫುಟ್ಪಾತ್ ಮೇಲೆ ಫುಲ್ ಸೈಡಿಗೆ ನಿಲ್ಸಿವಿ ಸರ್. ಅಲ್ಲಿ 30 ವರ್ಷಗಳಿಂದ ನಿಲ್ಸಿವಿ ಸರ್. ಅಲ್ಲಿ BN ಚಂದ್ರಶೇಖರ್ ಅಂತ 2 ಜಿಲ್ಲಾ ಉಪಾಧ್ಯಕ್ಷರು. ಇವರು ಓಲಾ ಒಬ್ಬರು ಮೋಸ ಅದು ಇದು ಹೇಳ್ತಾರಲ್ಲ, ನಾವು ಮೀಟ್ರ್ ಹಾಕಿ ಓಡಿಸಲ್ಲ. ಒಮ್ಮೆ ಓಲಾ ಒಬ್ಬರು ಆನ್ ಮಾಡಬೇಡಿ, ನೀವು ಮೀಟ್ರ್ ಹಾಕಿ ಓಡಿಸಿ. ಓಲಾ ಒಬ್ಬರ ಮೇಲೆ ಯಾಕೆ ಹೇಳಿದ್ರೆ ನಾವು ಮೀಟ್ರ್ ಹಾಕಲ್ಲ, ಹೆಂಗಂದ್ರೆ ಬಂದು ಮಾತಾಡ್ತೀವಿ. ಅದಕ್ಕೋಸ್ಕರ ಯಾರು ಬರೋದಿಲ್ಲ. ಓಲಾ ಒಬ್ಬರದೇ ತಪ್ಪಿಲ್ಲ, ನಮ್ಮದೇ ತಪ್ಪು. ಹೋಗಿ ಸೇರ್ಕೊತೀವಲ್ಲ, ನಮ್ಮದೇ ತಪ್ಪಾಗಿದೆ. ಆಮೇಲೆ ಈ ಸ್ಟೇಷನ್ ಓಪನ್ ಆದಾಗಿಂದ ಟ್ರಾಫಿಕ್ ಪೊಲೀಸವ್ರಿಗೆ ಯಾರಿಗೂ ತೊಂದರೆ ಇಲ್ಲ. ನಮಗೆ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ಯಾರಿಗೂ ಬಯಲಾಗ್ತಾ ಇಲ್ಲ, ಎಲ್ಲೆಲ್ಲ ಸೀಸ್ ಮಾಡ್ತಾ ಇಲ್ಲ. ಸುಮ್ಮನೆ ಪೊಲೀಸರು ಸಾಪಿಗಳ ಮೇಲೆ ಹೇಳೋದು ತಪ್ಪು. ಈ ಸಿವಿಲ್ ಬಸ್ಗಳು
ಜಾಸ್ತಿ ಬರ್ತದೆ ಸರ್ ಡೌನಿಂದ, ಹತ್ತು ಕಡೆಯಿಂದ ಟಿನ್ ಫ್ಯಾಕ್ಟ್ರಿಯಿಂದ ಬರುತ್ತೆ, ಅಲ್ಲೇ ಮೇನ್ ರೋಡಲ್ಲಿ ಹಾಕೊಂಡ್ಬಿಡ್ತಾರೆ, ಸೆಂಟ್ರ್ ರೋಡಿಗೆ ಹಾಕೊಂಡ್ಬಿಡ್ತಾರೆ, ಫುಲ್ ಟ್ರಾಫಿಕ್ ಜಾಮ್ ಅದರಿಂದ ಆಗೋದು ಜಾಸ್ತಿ. ಸಿವಿಲ್ ಬಸ್ಗಳು ಸರ್ ಅಲ್ಲಿ ಏನು ಸರ್ ರೈಲ್ವೆ ಸ್ಟೇಷನ್ ಸರ್ ಟರ್ಮಿನಲ್ 2 ಬರುತ್ತಲ್ಲ ಸರ್, ಅಲ್ಲಿಂದ ಬರುತ್ತೆ, ಟೌನಿಂದ ಬರುತ್ತೆ, ಫುಲ್ಲು ಸೆಂಟ್ರಲ್ಲಿ ಹಾಕೊಂಡ್ಬಿಡ್ತಾರೆ ಗಾಡಿನ. ಎತ್ತರು ಅಂದರೆ ಎತ್ತಲ್ಲ ಅಂತಾರೆ. ಹೋಗಿ ಸ್ವಲ್ಪ ಮುಂದೆ ಹಾಕೊಂಡ್ರೆ ನಮ್ಮ ಮೇಲೆ ಜಾಗಕ್ಕೆ ಬರ್ತಾರೆ ಸರ್ ಅವರು. ಅದು ಸ್ವಲ್ಪ ನೋಡಿ ಸರ್, ಅದೇ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಸರ್ ಅಲ್ಲಿ. ಆಯ್ತು, ಬೇರೆ ಏನಿಲ್ಲ ಸರ್. ನೆಕ್ಸ್ಟ್ ಮಂತ್ ನೀವು ಮಾಡಿದಾಗ ಈ GRT, ಭೀಮಾ ಜ್ಯುವೆಲರ್ಸ್, ಆ ಜ್ಯುವೆಲರ್ಸ್ ಮತ್ತು ಶಾಲಾ ಕಾಲೇಜಿನ ಮುಖ್ಯಸ್ಥರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಸರ್. ಯಾಕಂದರೆ ಲೇಬರ್ಗಳಲ್ಲಿರೋರು ಯಾರು ಬಂದಿಲ್ಲ. ಪ್ಲೀಸ್ ಅವ್ರನ್ನು ಕರೆಸಿ ಮಾತಾಡಿಸಿ, ಸ್ವಲ್ಪ ಅವಾಯ್ಡ್ ಆಗುತ್ತೆ ಟ್ರಾಫಿಕ್. ಅವರು ಈ ಭೀಮಾ ಜ್ಯುವೆಲರ್ಸ್, GRT ಜ್ಯುವೆಲರ್ಸ್ ಎಲ್ಲ ರೋಡಲ್ಲಿ ಹಾಕಿಟ್ಟಿರ್ತಾರೆ. ಪಾಪ ಇಲ್ಲಿ ಕೋರಸ್ನಿರೋ ಪೊಲೀಸರು ಮಗನೇ ಸದವಂತ ಸರ್. ಪಾಪ ಯಾರಾದ್ರೂ ಏನು ಹೇಳಿ, ಅವ್ರನ್ನೂ ಒಂದ್ಸರಿ ಮೀಟಿಂಗ್ ಕರೆಸಿ ಫಸ್ಟ್ ಒಂದು ಮೀಟಿಂಗ್ ತಗೊಳ್ಳಿ ಸರ್. ನೀವು ಆಲ್ ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ, ಸ್ಕೂಲ್ ಪ್ರಿನ್ಸಿಪಾಲ್ ಹತ್ರ ಎಲ್ಲ ಒಂದು ಮೀಟಿಂಗ್ ತಗೊಳ್ಳಿ. ಅವರಿಂದ ಮಾಹಿತಿ ತಗೊಂಡು ಒಂದು ಕೈಗೊತ್ತು ಮಾಡಿಸ್ಬಿಡಿ ಸರ್. ನೋಡಿ ಕೋಟೇಶನ್ ಎಲ್ಲ ಮಕ್ಕಳು ಬಂದವ್ರೆ, ಆಲ್ ಪೇರೆಂಟ್ಸ್ ಇಸ್ ಕಮಿಂಗ್, ಪ್ಲೀಸ್ ಸರ್. ನಮಸ್ತೆ ಸರ್, ನಮ್ಮ ಮಾರ್ಗುಂಡಳ್ಳಿಯಿಂದ ಬಂದಿರೋದು. ನನ್ನ ಹೆಸರು ಪಾರ್ವತಿ ಅಂತೇಳಿ. ನ್ಯೂ ಬಾಲ್ವಿನ್ ಸ್ಕೂಲ್ ಹತ್ರ ತುಂಬ ತೊಂದರೆ ಆಗ್ತಾ ಇದೆ. ಮತ್ತೆ ಏನಂದರೆ ಅಲ್ಲಿಂದ ಅಲ್ಲಿ ಕಸ ಎಲ್ಲ ಸಿಕ್ಕಾಪಟ್ಟೆ ಸರ್, ತುಂಬ ಕಾಯಿಲೆ ಬೀಳ್ತಾ ಇದ್ದಾರೆ. ಮತ್ತೆ ಫುಲ್ ರೋಡ್ ಪೂರ್ತಿ ಇವರು ಲಾರಿಗಳೆಲ್ಲ ನಿಲ್ಸ್ಕೊಂತಾರೆ, ಕಚಡದು ಫುಲ್ಲು ತೊಂದರೆ ಆಗ್ತಾ ಇದೆ ಸರ್ ಅಲ್ಲಿ ಮಾತ್ರ. ಇಲ್ಲಿ ಪ್ಲೇಸ್ ಇಲ್ಲ ಮಾರ್ಗುಂಡಳ್ಳಿ ಸರ್, ನ್ಯೂ ಬಾಲ್ವಿನ್ ಸ್ಕೂಲು ಮಾರ್ಗುಂಡಳ್ಳಿ ಅಂತೇಳಿ. ಆಮೇಲೆ ಹಸು ಸರ್, ಹಸುನು ತುಂಬಾನೇ 8 ಗಂಟೆ ಸ್ಕೂಲ್ ಬಿಡೋ ಟೈಮಲ್ಲೇ ತುಂಬಾ ಟ್ರಾಫಿಕ್ ಆಗತ್ತೆ. ಆ ಕಸದ ಲಾರಿ ಮತ್ತೆ ಈ ಹಸುಗಳು, ಎಮ್ಮೆಗಳು ಎಲ್ಲ ಮಧ್ಯದಲ್ಲಿ ಬಿಟ್ಬಿಡ್ತಾರೆ ಸರ್. ಅದೊಂಚೂರು ನೋಡಿ ಸರ್, ತುಂಬಾನೇ ಟ್ರಾಫಿಕ್. ಅದು ಅವಲಳ್ಳಿ ಬರ್ತದೆ, ಡಿಸ್ಟ್ರಿಕ್ಟ್ ಅವಲಳ್ಳಿ ಬರ್ತದೆ. ಅವಲಳ್ಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಅಲ್ಲಿ ಮಾಡ್ಬೇಕಾ ಸರ್? ಮಾಡ್ತೀನಿ, ನಾವು ಮಾಡ್ತೀವಿ. ನೀವು ಹೇಳಿದ್ರೆ ನಾವು ಅವ್ರಿಗೆ ಮಾಡ್ತೀವಿ. ತಾವು ಸರಿ ಸಾಧ್ಯವಾದ್ರೆ ಅವ್ರ ಭೇಟಿ ಆದ ಅವಲಳ್ಳಿ ಪೊಲೀಸರಿಗೆ ಭೇಟಿ ಮಾಡಿ ಹೇಳಿ. ಸರಿ. ನಿಮ್ಗೆ ದೂರ ಕೊಟ್ಟಿದ್ದಕ್ಕೂ ಜನ ಬಂದಿದ್ದಕ್ಕೂ ಅದಕ್ಕೊಂದು ಅವ್ರಿಗೆ ತೃಪ್ತಿ ಇಲ್ಲ ಆಗಬೇಕಾಗ್ತದೆ. ಅದು ವಿಶೇಷವಾಗಿ ಕೆಲವು ಆಟೋ ಸ್ನೇಹಿತರು ಏನು ಹೇಳಿದ್ರು ಅಂದರೆ, ಈ GRT ಜ್ಯುವೆಲ್ಲರು, ಬಸ್ ಸ್ಟ್ಯಾಂಡ್ಗಳು ಅಂತ ವಿಚಾರದಲ್ಲಿ ಅದಕ್ಕೊಂದು ಕಮಿಟಿ ಥರ ಮಾಡಿ ಅವ್ರನ್ನೂ ಹೆಚ್ಚಿಗೆ ವ್ಯಾಪಾರ ಮಾಡೋ ಕಡೆ ಜನ ಬರ್ತಾರೆ. ಅವ್ರು ಬರೀ ವ್ಯಾಪಾರ ಮಾಡೋಕ್ಕಾಗಲ್ಲ, ನಾಗರಿಕರು ಬದುಕಬೇಕಾಗ್ತದೆ. ಈಗ ಯಾರೋ ಹೇಳಿದ್ರು ಪೊಲೀಸವ್ರ ಮಗುನೇ ಆಕ್ಸಿಡೆಂಟ್ ಆಯಿತು ಅಂತ. ಎಷ್ಟು ದುಃಖ ಸಂಗತಿ ಅದು. ಯಾರ ಮಗು ಆದ್ರೇನು? ಈ ನಾಡಿನಲ್ಲಿ ನಿಮಗೆ ಪೊಲೀಸ್ ಕೆಲಸ, ಒಬ್ರಿಗೆ ಆಟೋ ಕೆಲಸ, ನನ್ನ ಪತ್ರಕರ್ತರ ಕೆಲಸ, ಒಬ್ರು ಕಸ ಗುಡಿಸೋದು, ಬೇರೆ ಬೇರೆ ನಾಗರಿಕರಾಗಿ ಇದು ನಮಗೆ ದೇವರು ಕೊಟ್ಟಂಥ ವೃತ್ತಿ ಆಗಿರ್ತದೆ. ಸೊ ನನ್ನ ಪರ್ಸ್ನಲ್ ವಿಚಾರ ಏನಂದರೆ, ಯಾರು ಇಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ, ಪ್ರಜ್ಞಾವಂತರನ್ನ ಗುರುತಿಸಿ ನಿಮ್ಮ ಕಮಿಟಿ ಮಾಡ್ಕೊಂಬಾರದು. ಅವರು ನೀವು ಕೇಳ್ಕೊಂಡು ಹೋಗೋದು ಹಂಗಾಗ್ಬೋದು. ಲೆಟ್ ಹಿಮ್ ಟೇಕ್ ದೇಮ್ ವಿತ್ ಯು. ನಿಮ್ಮ ಜೊತೆ ಅವಾಗ ಏನಾಗ್ತದೆ, ಅವನು ಆಕ್ರೋಶ ಗೊತ್ತಾಗ್ತದೆ. ಅಲ್ಲಿ ಯಾರು ಬೇಕಾಗಿ ಮಾಡ್ತಾನೆ ಅವ್ರಿಗೆ ಅವ್ನ ಮಕ್ಕಳು ನೋಡಿದ್ರೆ ಗೊತ್ತಾಗ್ತದೆ ಈ ಲೋಕಲ್ ಅವರು ಅಂತೇಳಿ ಅಂತ. ನಿಮ್ಗೆ ಫೋಟೋ ಯಾರ ಇನ್ನೂ ಅಧಿಕಾರಿನೋ ಇನ್ನೊಬ್ರು ಯಾರೋ ಫೋನ್ ಮಾಡ್ತಾರೆ, ಅದಾಗಬಾರ್ದು. ಇವತ್ತು ಏನು ನಿಮ್ಗೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅದರ ಪ್ರಮುಖರನ್ನ ಒಂದು ಹೆಣ್ಮಗಳು ಸೇರಿಸಿದಂತೆ ಒಂದು ಕಮಿಟಿ ಮಾಡ್ಕೊಳ್ಳಿ. ಈ ಕಮಿಟಿ ನೀವು ತಿಂಗಳಿಗಂತಲ್ಲ, ವಾರಕ್ಕೊಂದ್ಸರಿನೋ 10 ದಿವಸಕ್ಕೊಂದ್ಸರಿ ಮಾಡಿಕೊಂಡು ಅವ್ರ ಜೊತೆ ಸೇರಿಸ್ಕೊಂಡಾಗ ಏನಾಗ್ತದೆ, ಆಟೋ ಡ್ರೈವರ್ ಸಮೇತ ಸೇರ್ಕೊಂಡಾಗ ಏನಾಗ್ತದೆ, ಈ ಲಿಟ್ರಲಿ 1 by 1 ನಿಮಗೆ ಪ್ರಾಬ್ಲಮ್ಸ್ ಕಮ್ಮಿ ಆಗ್ತದೆ. ಯಾವಾಗೂ ಮಾಡೋಕ್ಕಾಗಲ್ಲ. ಆಮೇಲೆ ಇದು ಹೈವೇ ಇರೋದ್ರಿಂದ ಲೋಕಲ್ಗಿಂತ ಬೇರೆ ಹೋಗೋ ವೆಹಿಕಲ್ ಜಾಸ್ತಿ ಆಗ್ತದೆ. ಸೊ ಇದು ಒಳ್ಳೆಯ ಸಲಹೆ ಅಂತ ನಾನು ಕೇಳ್ತೀನಿ ಸರ್. ಅದನ್ನು ನೀವೊಬ್ಬರೇ ಮ್ಯಾನೇಜ್ ಮಾಡಬೇಕಿಂತ ಸಾರ್ವಜನಿಕರದ್ದು ಕಮಿಟಿ ಮಾಡ್ಕೊಳ್ಳಿ. ಈ ತಪ್ಪಿದೆಯಾ ಸರ್? ಮಾಡಿ ಸರ್. ಇಲ್ಲಿ ಮನವಿ ಪತ್ರ ಎಲ್ಲ ಕೊಟ್ಟಿದ್ದೀನಿ. ಮಾರ್ಕೆಟ್ ಮುಂದೆ, ಆ ಕಡೆ ವಿನಾಯಕ ಜ್ಯುವೆಲ್ಲರ್ಸ್ ಮುಂದೆ, GRT ಇಂದ ಹಿಡಿದು BBMP ವರೆಗೂ ರಾತ್ರಿ 10 ಗಂಟೆಯಿಂದ ಹಿಡಿದು ಬೆಳಿಗ್ಗೆ 8 ಗಂಟೆವರೆಗೂ ಫುಲ್ ಜಾಮ್ ಆಗುತ್ತೆ. ಆಂಬ್ಯುಲೆನ್ಸ್ ಹೋಗೋದಕ್ಕೆ ತೊಂದರೆ ಆಗುತ್ತೆ. ಅದನ್ನ ತೆರವು ಮಾಡಿಕೊಡಿ ಅಂತ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಸಾಹೇಬ್ರ ಹತ್ರ. ಅದನ್ನ ನಾನು ನಮ್ಮ ಕಮಿಷನರ್ ಸಾಹೇಬ್ ಅದು ಯಾವುದು ಇವತ್ತವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇವಾಗ ನೀವು ಬಂದಿದ್ದೀರಾ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ತುಂಬ ಸಾವು ನೋವು ಉಂಟಾಗ್ತಾ ಇದೆ. ಬೆಳಗ್ಗೆ ರಾತ್ರಿ 10 ಗಂಟೆಯಿಂದ ಹಿಡಿದು ಬೆಳಗ್ಗೆ 8 ಗಂಟೆವರೆಗೂ ಫುಲ್ ಟ್ರಾಫಿಕ್ ಜಾಮ್. ನೀವು ಬಂದು ಒಂದ್ಸಾರಿ ಪರಿಶೀಲನೆ ಮಾಡಿ. ಈ ಕಡೆ ಆ ಕಡೆ ಗಾಡಿಗಳು ಹಾಕ್ಕೊಂಡು ತುಂಬ ತೊಂದರೆ ಆಗ್ತಾ ಇದೆ.
ನಾವೆಲ್ಲ ಹೇಳಿ ಹೇಳಿ ಸಾಕಾಗಿದೆ, ಮನಪತ್ರ ಕೊಟ್ಟು ಸುಸ್ತಾಗಿದ್ವಿ. ಇವಾಗನ ಬಗೆಹರಿಸಿ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದೊಂದು ಮತ್ತೆ ಅಂಡರ್ ಪಾಸ್ ಇದೆಯಲ್ವಾ, ಅದಕ್ಕೆ ಒಂದು ಡಿವೈಡರ್ ಹಾಕ್ಕೊಟ್ಬಿಟ್ರೆ ಆ ಆಟೋ ಆಗಲಿ ಇನ್ನೊಂದಾಗಲಿ 2 ಕಡೆ ಪಾಸ್ ಆಗುತ್ತೆ. ಇಲ್ಲಾಂದರೆ ಒಂದೇ ಕಡೆ ಹೋಗ್ಬಿಟ್ಟು ಫುಲ್ ಜಾಮ್ ಮಾಡ್ತಾ ಇದ್ದಾರೆ, ಅವ್ರು ಆಪೋಸಿಟ್ ಬರ್ತಾ ಇದ್ದಾರೆ. ಅಲ್ಲಿ ಸ್ಕೂಲ್ ಮಕ್ಕಳು ಇಲ್ಲಿ ಅಮರ್ ಜ್ಯೋತಿಗೆ ಬರಬೇಕಂದ್ರೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬರಬೇಕಂದ್ರೆ ತೊಂದರೆ ಆಗ್ತದೆ. ಸ್ಟಿಲ್ ಫ್ಯಾಕ್ಟ್ರಿ ರೌಂಡ್ ಹಾಕ್ಕೊಂಡು ಬರಬೇಕು ಅಲ್ಲಿರೋರೆಲ್ಲ. ಅದಕ್ಕೋಸ್ಕರ 2 ಕಡೆ ಡಿವೈಡರ್ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ಬಂದು ಮಕ್ಕಳೆಲ್ಲ ಜಲ್ದಿ ಆ ಟೈಮ್ಗೆ ಸೇರ್ಕೊಳ್ತಾರೆ. ಇದೊಂದು ಸಮಸ್ಯೆ. ಫಸ್ಟು ಮಾರ್ಕೆಟ್ ಮುಂದೆ, ಆ ಕಡೆ ವಿನಾಯಕ ಜ್ಯುವೆಲರ್ಸ್ ಮುಂದೆ. ವಿವಿಧ ಹಂತಗಳಲ್ಲಿ ಸಂಚಾರಿ ಪೊಲೀಸರೊಂದಿಗೆ ಏನು ನಮ್ಮ ಸುಗಮ ಸಂಚಾರ ಮತ್ತು ಸುರಕ್ಷಿತ ಸಂಚಾರ ವಿಚಾರದಲ್ಲಿ ಸಹಕಾರ ನೀಡತಕ್ಕಂಥ ಕೆಲವು ವ್ಯಕ್ತಿಗಳು ಭಾಳ ಜನ ಮಾಡಿದ್ದಾರೆ. ಬಟ್ ಒಂದೇ ಸಲದಲ್ಲಿ ಎಲ್ಲ ಮಾಡಲಿಕ್ಕಲ್ಲ, ಪ್ರತಿ ಹಂತದಲ್ಲೂ ಕೆಲವೊಂದು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಈಗ ಮೊದಲನೇದಾಗಿ ನಮ್ಮ ಟ್ರಾಫಿಕ್ ವಾರ್ಡನ್ ವತಿಯಿಂದ ಬಾಲೂರು ದೇವಸ್ಥಾನದಿಂದ ಬಾಲೂರು ನಮ್ಮ ಸಂಚಾರ ನಿರ್ವಹಣೆ ಇಲ್ಲ ಟ್ರಾಫಿಕನ್ನು ಜಾಮ್ ಆದ್ನಪ್ಪ ಅಂದರೆ ಸ್ವತಃ ಅವರೇ ಬಂದು ನಮ್ಮ ಪೊಲೀಸ್ ಜೊತೆಗೆ ಸಹಕಾರ ನೀಡಿ ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಆ ಇರ್ತಕ್ಕಂಥ ಒಂದು 4 ರಿಂದ 5 ಜನಕ್ಕೆ ನಾವು ಮಾಡಿದ್ವಿ. ಬಾಲು ರಾಜೇಂದ್ರನ್ ದಯವಿಟ್ಟು ಬನ್ನಿ. ಬಹಳಷ್ಟು ಜನ ಮಾಡ್ತಾರೆ. ಈಗ ಒಂದೇ ಸರಿಗೆ ಎಲ್ರಿಗೂ ಕೊಡ್ಲಿಕ್ಕಾಗಲ್ಲ. ಹಂತವಾಗಿ ತಮ್ಮೆಲ್ಲ ನಮ್ಮ ಜೊತೆಗೆ ಸಂಚಾರ ನಿರ್ವಹಣೆ ದೃಷ್ಟಿಯಿಂದ ತಾವೇ ಸಹಕಾರ ಮಾಡಿ ಅದನ್ನು ಗುರುತಿಸ್ಬಿಟ್ಟು ಹಾಗೆ ರಾಮೂರ್ತಿ ನಗರದ ಮೋಹನ್ ರಾಮೂರ್ತಿ ನಗರ, ರಾಕೇಶ್ ಕೋದಂಡರಾಮಯ್ಯ ನಮ್ಮ ಮೇಡಳಿಯವರು. ನಮಗೆ ಹೈಯೆಸ್ಟ್ ಜಾಮ್ ಆಗ್ತದೆ. ಬಹುಶಃ ನಾವು ಮೇಡಳೆ ಒಬ್ಬರಿಬ್ಬರಿಗೆ ಕೊಟ್ಟರೆ ಆಗಲ್ಲ, ಒಂದು ಭಾಳಷ್ಟು ಜನಕ್ಕೆ ಕೊಡಬೇಕಾಗ್ತದೆ ಸುಮಾರು. ಅಪರವಾಗಿ ಮೇಡಳಿಂದ ಯಾರಾದರೂ, ಯಾಕಂದ್ರೆ ಸುಮಾರು 5 ರಿಂದ 6 ಜನ ಮೇಡಳ ಪ್ರತಿನಿತ್ಯ ಪೊಲೀಸ್ ಜೊತೆ ಕೆಲಸ ಮಾಡ್ತಾರೆ. ಹಾಗಾಗಿ ಬಂದಿಲ್ಲ ರಾಕೇಶ್ ಅವರು ಬಂದಿಲ್ಲ, ರಾಕೇಶ್ ಕೋದಂಡರಾಮಯ್ಯರು. ಹಾಗೆ ದಿಲೀಪ್ ಅವರು ನಮ್ಮ ಪ್ರತಿಯೊಂದು 2ನೇ ಶನಿವಾರ ನಾವು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡೋದು ಎಲ್ಲ ಮೀಟಿಂಗ್ಗಳೆಲ್ಲ ಭಾಗವಹಿಸ್ತಾರೆ. ಸಂಚಾರ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕ್ರಮಗಳಿಗೆ ಉಪಯುಕ್ತ ಸಲಹೆ ಕೊಡ್ತಾರೆ. ಈ ಹಿಂದೆ ಅವರಿಗೆ CM ಮುಖ್ಯಮಂತ್ರಿ ಕಡೆಯಿಂದ ಸಹ ಅವರಿಗೆ ಪ್ರಶಂಸಾ ಪತ್ರ ಬಂದಿದೆ. ದಿಲೀಪ್ ಅವರು ಬಂದಿಲ್ಲ. ಹಾಗೆ ಟ್ರಾಫಿಕ್ ವಾರ್ಡನ್ ವಿಚಾರವಾಗಿ ನಾವು ವೀರೇಂದ್ರ ಕುಮಾರ್ ಟ್ರಾಫಿಕ್ ವಾರ್ಡನ್ ಅವರು, ನಾವು ಕೇಳೋದು ಬೇಡ, ಎಲ್ಲಿ ಸಂಚಾರ ದಟ್ಟಣೆ ಆಗ್ತದೆ ಅವರೇ ಬಂದು ವಾಲಂಟಿಯರ್ ಆಗಿ ನಿಂತಿದ್ದು ಅವರು ಟ್ರಾಫಿಕ್ ಅನ್ನ ಸುಗಮ ಸಂಚಾರ ಮಾಡಿಕೊಡ್ತಾರೆ. ಅವ್ರಿಗೂ ಕೂಡ ನಮ್ಮ ಇಲಾಖೆ ಒಂದು ಧನ್ಯವಾದಗಳು ಪ್ರಶಂಸಾ ಪತ್ರದೊಂದಿಗೆ. ಬಾಲಾಜಿ ಅವರು ಮೋಸ್ಟ್ಲಿ ಬಾಲಾಜಿ ಅವರು ಅನೇಕ ನಿಮಿತ್ತ ಬೇರೆ ಕಡೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಬಾಲಾಜಿ ಪರವಾಗಿ ವೀರೇಂದ್ರ ಅವರು ಒಂದು ಪ್ರಶಂಸಾ ಪತ್ರ ತಗೋಬೇಕಂತ ಹೇಳ್ತೀನಿ. ಹೋಮ್ಗಾರ್ಡ್ ಶಿವಪ್ಪ, ನಮ್ಮ ಹೋಮ್ಗಾರ್ಡ್ ಅವರು ಯಾವ್ದಾದ್ರು ಒಂದು ಪಾಯಿಂಟಲ್ಲಿ ಹಾಕಿದ್ರೆ ಮೋಸ್ಟ್ಲಿ ಆ ಪಾಯಿಂಟನ್ನ ನಾವಾಗಿ ಬಿಟ್ಟು ಹೋಗೋನವ್ರಿಗೆ ಬಿಟ್ಟು ಹೋಗಲ್ಲ, ಅಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಕರ್ತವ್ಯ ನಿರ್ವಹಿಸ್ತಾರೆ. ಹಾಗಾಗಿ ಶಿವಪ್ಪನವ್ರಿಗೆ. ಸಂತೋಷ್ ಬೆಂಡೆಗರ್ ನಮ್ಮ ಭಟ್ರಳ್ಳಿಯಲ್ಲಿ, ಯಾಕಂದ್ರೆ ನಿರಂತರ ವಿಶೇಷವಾಗಿ ಇವತ್ತು ಮತ್ತು ನಾಳೆ ನೋಡಿದಪ್ಪ ಅಂದ್ರೆ 20 ರೋಡ್ ಬಿಟ್ಟು ಸೈಡ್ ಹೋಲಿಕೆ ಆಗಲ್ಲ, ತುಂಬಾ ಜವಾಬ್ದಾರಿ ಕೆಲಸ ನಿರ್ವಹಿಸ್ತಾರೆ. ಅವ್ರಿಗೂ ಸಹ ಒಂದು ಪ್ರಶಂಸಾ ಪತ್ರ. ರಾಧಾಕೃಷ್ಣ ನಮ್ಮ KR ಪುರಂ ರೈಲ್ವೆ ಸ್ಟೇಷನ್ ಅಲ್ಲಿ ದಿನ ಬೆಳಗ್ಗೆಯಿಂದ 11 ಗಂಟೆವರೆಗೂ ಮತ್ತೆ ಹೆಚ್ಚಿನ ಟ್ರೈನ್ಗಳು ಬಂದಾಗ ಸುಮಾರು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಮೆಟ್ರೋ ತುಂಬ ರೈಲ್ವೆ ಸ್ಟೇಷನ್ ಕಡೆಗೆ ಸುಮಾರು ಒಂದು 1000 ಜನ ಓಡಾಡ್ತಾರೆ. ಅವರ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ತುಂಬಾ ಶ್ರಮ ಪಡ್ತಾರೆ. ಅವರಿಗೆ ಧನ್ಯವಾದಗಳು. ಮೌಲಾ ಸಾಬ್, ಧನ್ಯವಾದಗಳು. ನಮ್ಮ DC ಸರ್ ತಮ್ಮ ಉದ್ದೇಶ ಮಾತಾಡ್ತಾರೆ. ಮೌಲಾ ಸಾಬ್ ಅವರು ಉತ್ತಮ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಸಾಹೇಬರ ಕಡೆಯಿಂದ ಒಂದು ಪ್ರಶಂಸಾ ಪತ್ರ ಕೊಡಬೇಕು ಅನ್ಕೋತೀನಿ. ಈ ಒಂದು ಸಂಚಾರ ಸಂಪರ್ಕ ದಿವಸಕ್ಕೆ ತಾವೆಲ್ಲರೂ ಈ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಸುಮಾರು ಬಹುಮೂಲ್ಯ ಸಲಹೆಗಳು ಕೊಟ್ಟಿದ್ದೀರಾ. ಸುಮಾರು ವಿಚಾರಗಳು ನನಗೂ ಸಹ ತಮ್ಮ ಮುಖಾಂತರ ಗೊತ್ತಾಗಿದೆ. ಹೆಚ್ಚಿನ ಮಟ್ಟದಲ್ಲಿ ಹೇಳಬೇಕು ಆಟೋ ಸಂಘದವರು ಸುಮಾರು ವಿಚಾರಗಳು ತಿಳಿಸಿದ್ದಾರೆ. ಆಮೇಲೆ
ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಏನು ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ಸುಮಾರು ವಿಚಾರಗಳು ಗೊತ್ತಾಗಿದೆ. ಮೂರನೇದಾಗಿ ಪಾದಾಚಾರಿಗಳಿಗೆ ಇದು ರೋಡ್ ಕ್ರಾಸ್ ಮಾಡೋದು, ಸ್ಪೆಷಲಿ ನಮ್ಮ ಇದು ಏನು ಹೊಸಕೋಟೆ ರೋಡ್ ಇದೆ, ಇದು ಒಂದು ಅಥವಾ ಟಿ ಸಿ ಪಾಳ್ಯ, ಭಟ್ರಲ್ಲಿ ಮತ್ತು ಕೆ ಆರ್ ಪುರಮಲ್ಲಿ ಕ್ರಾಸಿಂಗ್ ಮಾಡೋದಕ್ಕೆ ಏನು ಪೆಡೆಸ್ಟ್ರಿಯನ್ಸ್ಗೆ ಸಮಸ್ಯೆ ಇದೆ ಅದು ಇರ್ಬೋದು. ಹಾಗೂ ಈ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಬಗ್ಗೆ ಏನು ಪ್ರಾಬ್ಲಮ್ಸ್ಗಳು ತಾವು ಹೇಳಿದ್ದೀರಾ, ಒಬ್ರು ಇದು ಬಿಲ್ ಬೋರ್ಡ್ಸ್ ಅಥವಾ ಈ ಬೋರ್ಡ್ಗಳು ಅಡ್ವರ್ಟೈಸ್ಮೆಂಟ್ಗೆ ಏನಾಗ್ತಾರೆ, ಸೊ ಈ ಎಲ್ಲ ಸುಮಾರು ಸಮಸ್ಯೆಗಳು ಏನು ತಾವು ಹೇಳಿದ್ದೀರಾ, ಎಲ್ಲ ಸಮಸ್ಯೆಗಳು ಮತ್ತೆ ನಾನು ನಿಖರವಾಗಿ ನೋಟ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ತಮಗೆಲ್ಲರಿಗೂ ಹೇಳಬೇಕು ನಾ, ಸೊ ಈ ಏನು ಫುಟ್ಪಾತ್ ಮೇಲೆ ಏನು ಸಮಸ್ಯೆಗಳು ಇದೆ ಈ ವಿಚಾರವಾಗಿ ನಾವು ನಮಗೆ ಪೀಕ್ ಅವರ್ ಮುಗಿದ ನಂತರ ಯಾವಾಗ ಟೈಮ್ ಸಿಗ್ತಾ ಇದೆ ವೀಕ್ ಡೇಸ್ ಅಲ್ಲಿ ಅಥವಾ ವೀಕೆಂಡ್ಸ್ ಅಲ್ಲಿ, ಅವಾಗ ಕೆ ಆರ್ ಪುರಂ ಟ್ರಾಫಿಕ್ ಪೊಲೀಸರವರು ಇರ್ಬೋದು ಅಥವಾ ಬೇರೆ ಸ್ಟೇಷನ್ ಅವರು ಸಹ ಖಂಡಿತವಾಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಟ್ಟದ ಕಾರ್ಯಾಚರಣೆ ಕೈಗೊಳ್ತಾರೆ, ಬಿಲ್ ಬೋರ್ಡ್ಸ್ ಕೈಗೊಳ್ತಾರೆ. ಲಾಸ್ಟ್ ಟೈಮ್ ಕೂಡ ಕೆ ಆರ್ ಪುರಂ ಪೊಲೀಸ್ ಸ್ಟೇಷನ್ ಅವರು ಒಂದು 2-3 ತಿಂಗಳ ಹಿಂದೆ ಎಲೆಕ್ಷನ್ಗಿಂತ ಮುಂಚೆ ಈ ಬಿಲ್ ಬೋರ್ಡ್ಸ್ ತೆರವುಗೊಳಿಸೋದ ಕೆಲಸ ಮಾಡುವಾಗ ಒಂದು ಸುಮಾರು 200-250 ಬೋರ್ಡ್ಸ್ಗಳು ಅವ್ರು ತೆರವುಗೊಳಿಸಿದ್ರು, ಆಮೇಲೆ BBMP ಅವರಿಗೆ ಕೊಟ್ಟಿದ್ರು. ಬಟ್ ಸಮಸ್ಯೆ ತುಂಬ ದೊಡ್ಡದಾಗಿ ಇದೆ. ನಾವು ಇವತ್ತು ಮಾಡಿದರೆ ನಾಳೆ ಅಥವಾ ಸ್ವಲ್ಪ ದಿನ ಆದಮೇಲೆ ಮತ್ತೆ ಜನಗಳು ಅದು ಪಾಲನೆ ಮಾಡದ ರೀತಿ ಯಾವಾಗ ಸಮಸ್ಯೆ ಮಾಡ್ತಾರೆ, ನಾವು ಪದೇ ಅವ್ರಿಗೆ ಹೇಳಿ ಮಾಡೋದು ಅದು ಒಂದು ಕಷ್ಟ ಆಗ್ತದೆ. ಕೆಲವು ಕಡೆ ನಾವು BBMP ರವರಿಗೆ ಏನು ಮಾತನಾಡಿಕೊಂಡು ಅವರು ಸಹ ನಮಗೆ ತಿಳಿಸಿದ್ದಾರೆ, 2ನೇ ಶನಿವಾರ ಅಥವಾ 4ನೇ ಶನಿವಾರದಲ್ಲಿ ನಾವು ಜಾಯಿಂಟ್ ಆಗಿ ಒಂದು ಕಾರ್ಯಾಚರಣೆ ಕೈಗೊಳ್ತೀವಿ, ಫುಟ್ಪಾತ್ ಕ್ಲಿಯರೆನ್ಸ್ ಮಾಡೋದು ಡ್ರೈವ್ ಕೈಗೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ಅವಾಗ ಅವ್ರು ಯಾವಾಗ ನಮ್ಮ ಜೊತೆಗೆ ಬರ್ತಾರ ಅವಾಗ ಖಂಡಿತವಾಗಿ ಅವ್ರಿಗೆ ನಾವು ಸಹಕಾರ ನೀಡ್ತೀವಿ, ಮತ್ತೆ ಅವ್ರ ಕಡೆಯಿಂದ ಎಷ್ಟು ತೆರವುಗೊಳಿಸೋದ ಸಾಧ್ಯತೆ ಆಗ್ತದೆ ಅಷ್ಟು ತೆರವುಗೊಳಿಸ್ತೀವಿ. ಅದು ಬಿಟ್ಟರು ದಿನನಿತ್ಯದಲ್ಲಿ ನಮಗೆ ಎಲ್ಲಿ ಕಂಪ್ಲೇಂಟ್ಸ್ಗಳು ಬರ್ತದೆ ಅಥವಾ ಎಲ್ಲಿ ನಾನು ಇರ್ಬೋದು ACP ರವರು ಇರ್ಬೋದು ಎಲ್ಲ ಓಡಾಡುವಾಗ ಎಲ್ಲಿ ಸಮಸ್ಯೆ ನೋಡ್ತೀವಿ, ಖಂಡಿತವಾಗಿ ಅದ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ. ಮತ್ತೆ ಮುಂದಿನ ದಿನದಲ್ಲಿ ಇವತ್ತು ತಾವೆಲ್ಲರೂ ಹೇಳಿದ ರೀತಿ ಮುಂದಿನ ದಿನದಲ್ಲಿ ಅತಿ ಹೆಚ್ಚಿನ ಇದ್ರ ಬಗ್ಗೆ ಕಾರ್ಯಾಚರಣೆಯನ್ನು ನೋಡ್ತೀನಿ, ಕೇಳ್ಕೊಳ್ತೀನಿ ನಿಮ್ಮ ಹತ್ರ ಇಲ್ಲಿ ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಲ್ಲಿ ನ್ಯಾಷನಲ್ ಹೈವೇ ಅಥಾರಿಟೀಸ್ ರವರು ಕೂಡ ಅಧಿಕಾರಿಗಳು ಬಂದಿದ್ದಾರೆ. ಈ ಸ್ಟ್ರೆಚ್ ಅಂತ ತಾವು ನೋಡ್ತಾ ಇದ್ದೀರಾ, ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಏನು ಸಮಸ್ಯೆ ಇದೆ, ಈಗಾಗಲೇ ನಾವು ಅವ್ರಿಗೆ ಪತ್ರವನ್ನು ಬರೆದಿದ್ದೀವಿ ಮತ್ತೆ ತಿಳಿಸಿದ್ದೀವಿ. ಅವರು ಇದ್ರ ಬಗ್ಗೆ ಅತಿ ಶೀಘ್ರವಾಗಿ ಅವರ ಮೇಲೆ ಅಧಿಕಾರಿಗಳ ಜೊತೆಗೆ ಮಾತನಾಡಿಕೊಂಡು ಯಾವ ರೀತಿ ಕನಿಷ್ಠ ನಾವು ತಿಳ್ಕೊಂಡಿದ್ದ ರೀತಿ ಕೂಡ 3 ಕಡೆ ಭಟ್ರಲ್ಲಿ ಇರ್ಬೋದು, TC ಪಾಳ್ಯ ಇರ್ಬೋದು, ಮತ್ತೆ ಇಲ್ಲಿ KR ಪುರಂ ನಮ್ಮ ಪೊಲೀಸ್ ಸ್ಟೇಷನ್ ಅಥವಾ ಇಲ್ಲಿ ಅಕ್ಕಪಕ್ಕದಲ್ಲಿ ಖಂಡಿತವಾಗಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅವಶ್ಯಕತೆ ಖಂಡಿತವಾಗಿ ಇದೆ. ಯಾಕೆಂದ್ರೆ ರೋಡ್ ತುಂಬಾ ಅಗಲವಾಗಿ ಇದೆ ಮತ್ತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಮೂವ್ ಆಗುವಾಗ ಪೆಡೆಸ್ಟ್ರಿಯನ್ ಸೇಫ್ಟಿಗೆ ಮೂವ್ಮೆಂಟ್ಗೆ ಸ್ಕೈವಾಕ್ ಖಂಡಿತವಾಗಿ ಅವಶ್ಯಕತೆ ಇದೆ. ಅವರು ಮಾಡ್ತಾರೆ, ಅವರದ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅವರು ನಿಂತ್ಕೊಂಡಿದ್ದಾರೆ, ತಾವೆಲ್ಲ ಅವ್ರಿಗೆ ನೋಡ್ಕೋಬಹುದು. ಸೊ ಇದ್ರ ಬಗ್ಗೆ ಖಂಡಿತವಾಗಿ ಕ್ರಮ ಮುಂದಿನ ದಿನದಲ್ಲಿ ಆಗ್ತದೆ, ತಮಗೆಲ್ಲರಿಗೂ ಈ ಮೂಲಕ ಒಂದು ಭರವಸೆಯನ್ನು ನೀಡ್ತೀನಿ. ಹಾಗೂ ಆಟೋ ಚಾಲಕರವರು ಏನೇನು ಸಮಸ್ಯೆಗಳು ಹೇಳಿದ್ದಾರೆ, ಕೆಲವು ಕಡೆ ಅವ್ರಿಗೆ ಪಾರ್ಕಿಂಗ್ ಅಥವಾ ಅಲ್ಲಿ ಅವ್ರ ಗಾಡಿ ನಿಲ್ಸೋದಕ್ಕೆ ಜಾಗ ಆಗ್ತಾ ಇಲ್ಲ, ಅಥವಾ ಕೆಲವು ಕಡೆ ಬಾಡಿಗೆಗೆ ಬಂದಿರ್ತಾರೆ ಆದರೆ ಕಸ್ಟಮರ್ಗೆ ವೆಯ್ಟ್ ಮಾಡುವಾಗ ಟೈಮಲ್ಲಿ ನಮ್ಮವರು ಅವ್ರಿಗೆ ಓಡಿಸ್ತಾರೆ, ಅಥವಾ ಅತಿ ಹೆಚ್ಚಿನ ಪ್ಯಾಸೆಂಜರ್ಸ್ ಪ್ರಯಾಣ ಮಾಡೋದ್ರ ಬಗ್ಗೆ ಸಮಸ್ಯೆ ಇರ್ಬೋದು, ಅಥವಾ ಈ ಲೌರಿ ಅಂಡರ್ಪಾಸ್ ಕಡೆಯಿಂದ ಬರೋದು ಇರ್ಬೋದು. ಈ ಸುಮಾರು ವಿಚಾರಗಳು ನೋಟ್ ಮಾಡ್ಕೊಂಡಿದ್ದಾರೆ. ಚೈತನ್ಯರವರು ಮುಂದಿನ ದಿನದಲ್ಲಿ 3-4 ದಿನದಲ್ಲಿ ಎಲ್ಲ ಕಡೆ ವಿಸಿಟ್ ಮಾಡಿ ಯಾವ್ಯಾವ ಥರದ ಯಾರಿಗೆ ಎಲ್ಲಿ ಅನುಕೂಲ ಮಾಡಬಹುದು ಅಷ್ಟು, ಬಟ್ ಒಬ್ರಿಗೆ ಅನುಕೂಲ ಮಾಡಕ್ಕೆ ಹೋಗಿ ಬೇರೆಯವ್ರಿಗೆ ಅನಾನುಕೂಲ ಆಗದ ರೀತಿ ಯಾವುದೇ ಕಾರಣಕ್ಕೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಸಂಚಾರಿ ದಟ್ಟಣೆ, ಸಂಚಾರ ಸಮಸ್ಯೆ ಅತಿ ಹೆಚ್ಚವಾಗಿ ಇದೆ. ಪರ್ಮನೆಂಟ್ ಸೊಲ್ಯೂಷನ್ಸ್ ಅಥವಾ ಪರ್ಮನೆಂಟ್ ಪ್ರಾಬ್ಲಮ್ ಸಾಲ್ವ್ ನಮ್ಮ ಹತ್ರ ಆಗಲ್ಲ. ನಾವು ಬರೀ ಸ್ವಲ್ಪ ಮಟ್ಟದ ಸೊಲ್ಯೂಷನ್ಸ್ ಇರ್ಬೋದು ಅಥವಾ ಅದಕ್ಕೆ ಸುಧಾರಣೆಗಳು ಮಾಡ್ಕೋಬಹುದು. ಅದರಿಂದ ಎಲ್ಲರಿಗೂ ಜಾಸ್ತಿ ಜನಗಳಿಗೆ ಅನುಕೂಲ ಆಗಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಇದು ಇನ್ಸ್ಪೆಕ್ಟರ್ KR ಪುರಂ ರವರು ಎಲ್ಲ ಕಡೆ ವಿಸಿಟ್ ಮಾಡಿ ಅದ್ರ ಬಗ್ಗೆ ಖಂಡಿತವಾಗಿ ಗಮನ ಕೊಡ್ತಾರೆ ಮತ್ತೆ ಸರಿಪಡಿಸದ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ. ಕೆಲವು ಕಡೆ ಸ್ಕೂಲ್, ಕಾಲೇಜ್ ಅಥವಾ ಸುತ್ತಮುತ್ತ ಟ್ರಾಫಿಕ್ ಸಮಸ್ಯೆ ಏನಾಗ್ತದೆ, ಬೆಳಿಗ್ಗೆ ಇರ್ಬೋದು ಸಂಜೆ ಇರ್ಬೋದು, ಅದ್ರ ಬಗ್ಗೆ
ಮತ್ತೆ ಇವರು ಒಂದು ಪರಿಶೀಲನೆ ಮಾಡಿ ಆ ಟೈಮಲ್ಲಿ ಅಲ್ಲಿ ಅತಿ ಹೆಚ್ಚಿನ ಸಿಬ್ಬಂದಿ ಯಾವ ರೀತಿ ಹಾಕಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಅಧಿಕಾರಿ ಇರ್ಬೋದು ಅಥವಾ ಸಿಬ್ಬಂದಿರವರ ವರ್ಗದಿಂದ ಜಾಸ್ತಿ ಜನ ಅಲ್ಲಿ ಡೆಪ್ಲಾಯ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹಾಗೂ ಈ ಪಾರ್ಕಿಂಗ್ ಪ್ರಾಬ್ಲಮ್ ಸ್ಟಾರ್ಟಿಂಗಲ್ಲಿ ಒಬ್ಬರು ಸಾರ್ವಜನಿಕರು ತಿಳಿಸಿದ್ರು, ಆ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲಿ ಇಲ್ಲ, ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ. ನಾವೆಲ್ಲರೂ ಒಂದು ಜಾಗ ತಗೊಳ್ಳುವಾಗ ಅಥವಾ ಮನೆ ಕಟ್ಟುವಾಗ ಅಥವಾ ಒಂದು ಅಂಗಡಿ ಮಾಡುವಾಗ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡುವಾಗ ಎಲ್ಲರೂ ಅವರವರದ್ದು ಸ್ವಾರ್ಥಕ್ಕೆ ನೋಡ್ತಾ ಬಿಟ್ಟು ಸಾರ್ವಜನಿಕರಿಗೆ ಎಷ್ಟು ಅನಾನುಕೂಲ ಆಗಬಹುದು ಅದ್ರ ಬಗ್ಗೆ ಯಾರು ಗಮನ ಕೊಡುವುದಿಲ್ಲ. ಯಾರು ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಅಥವಾ ಕೆಲವು ಕಡೆ BBMP ವತಿಯಿಂದ ಏನ್ ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ದಾರೆ ಆ ಒಂದು ಅಂಡರ್ ಗ್ರೌಂಡ್ ಏರಿಯಾನು ಕೂಡ ಕಮರ್ಷಿಯಲ್ ಆಗಿ ಎಲ್ಲರೂ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಒಂದು ಕಾರಣದಿಂದ ಎಲ್ಲರಿಗೂ ಏನು ಅನಿಸ್ತಾ ಇದೆನಾ, ನಮ್ಮ ಮನೆ ಮುಂದೆ ಇರೋದು ರೋಡಲ್ಲಿ ನಾವು ಪಾರ್ಕ್ ಮಾಡಬಹುದು, ನಮಗೆ ಅಲ್ಲಿ ಅಧಿಕಾರ ಇದೆ. ಅದು ಖಂಡಿತವಾಗಿ ತಪ್ಪಿದೆ. ಯಾರಿಗೂ ಆ ರೀತಿ ಅಧಿಕಾರ ಖಂಡಿತವಾಗಿ ಇಲ್ಲ. ಬೇರೆಯವರ್ಗ ಕಷ್ಟ ಆಗ್ತಾ ಇದ್ರೆ ಅಥವಾ ಅನಾನುಕೂಲತೆ ಇದ್ರೆ ಖಂಡಿತವಾಗಿ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಮತ್ತೆ ಈ ತರದ ಒಂದು ಕೆಲಸಕ್ಕೆ ಖಂಡಿತವಾಗಿ ಅವಕಾಶ ಆಗಲ್ಲ. ಯಾವುದೇ ತರದ ಸಮಸ್ಯೆ ಈ ತರದ ಇದ್ರೆ ಅಲ್ಲಿ ಸಮಸ್ಯೆ ಮಾಡೋಕೆ ಬದಲಾಗಿ ನಮಗೆ 112 ಕಾಲ್ ಮಾಡಿದ್ರೆ ಖಂಡಿತವಾಗಿ ಪೊಲೀಸರವರು ಅಲ್ಲಿ ತಮ್ಮ ಬಾಗಿಲಕ್ಕೆ ಬರ್ತಾರೆ. ಸಮಸ್ಯೆ ಎಷ್ಟು ಸಾಧ್ಯ ಆಗ್ತದೆ ಸುಧಾರಣೆ ಮಾಡಕ್ಕೆ ಇರ್ಬೋದು, ಸಾಲ್ವ್ ಮಾಡೋದಕ್ಕೆ ಖಂಡಿತವಾಗಿ ಪ್ರಯತ್ನ ಪಡ್ತೀವಿ. ಹಿಂದೆನೂ ಪಡಿತಾ ಇದ್ದೀವಿ. ಮುಂದಿನ ದಿನದಲ್ಲಿ ಕೂಡ ಇದು ನಾವು ಖಂಡಿತವಾಗಿ ಸರಿಪಡಿಸ್ತೀವಿ ಅಂತ ತಮ್ಮೆಲ್ಲರಿಗೂ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಸುಮಾರು ಕಡೆ ಕ್ಯಾಮ್ರಾ ವ್ಯವಸ್ಥೆ ಏನಿದೆ ಈಗಾಗಲೇ ಅಳವಡಿಸಲಾಗಿದೆ. ಮತ್ತೆ ಇನ್ನೂ ಕೆಲವು ಕಡೆ ಕ್ಯಾಮ್ರಾ ವ್ಯವಸ್ಥೆ ಇನ್ನೂ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಯಾವುದೇ ತರಹದ ಒಂದು ಅಪಘಾತ ಇರ್ಬೋದು ಅಥವಾ ಒಂದು ಕ್ರೈಮ್ ಇರ್ಬೋದು, ಅದು ಮಿಸ್ ಆಗದ ರೀತಿ ಅಥವಾ ಅದು ಪತ್ತೆ ಮಾಡೋ ನಿಟ್ಟಿನಲ್ಲಿ ಏನೇನು ಕಾರ್ಯಾಚರಣೆ ಆಗಬೇಕು. ಈಗಾಗಲೇ ನಿರ್ಭಯ ಸೇಫ್ ಸಿಟಿ ಕೆಳಗಡೆ 7,500 ಕ್ಯಾಮ್ರಾಗಳು ಇಡೀ ಬೆಂಗಳೂರು ಸಿಟಿಯಲ್ಲಿ ಅಳವಡಿಸಲಾಗಿದೆ. ಅದು ಎಲ್ಲರೂ ಕಾರ್ಯನಿಯುಕ್ತಿ ಮಾಡ್ತಾ ಇದೆ. ಮತ್ತೆ ಅದ್ರ ಮೂಲಕ ಸುಮಾರು ಕ್ರೈಮ್ಸ್ಗಳು ನಾವು ಪತ್ತೆನೂ ಮಾಡ್ತಾ ಇದ್ದೀವಿ. ಮತ್ತೆ ಪತ್ತೆ ಮಾಡದೆ ನಮ್ಮ ಪರ್ಸೆಂಟೇಜ್ಗಳು ತುಂಬ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಸುಮಾರು ಕಡೆ ಸಾರ್ವಜನಿಕರು ಸಹ ಅವರವರ ಸೇಫ್ಟಿಗೆ ಅವರವರ ಸೆಕ್ಯೂರಿಟಿಗೆ ಅವರ ಕ್ಯಾಮ್ರಾಗಳು ಹಾಕಿದ್ದಾರೆ. ಅದನ್ನು ಸಹ ಪಟ್ಟಿ ನಮ್ಮ ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ಸುಮಾರು 2.5 ಲಕ್ಷ ಪ್ರೈವೇಟ್ ಕ್ಯಾಮ್ರಾಸ್ ಪಟ್ಟಿ ನಮ್ಮ ಹತ್ರ ಈಗಾಗಲೇ ಇದೆ. ಸೊ ನಿಮ್ಮ ಮೂಲಕ ಏನು ಹೇಳ್ತೀನಿ, ತಮ್ಮ ಸುತ್ತಮುತ್ತಲ ಜಾಗದಲ್ಲಿ ಎಲ್ಲಿ ಸಾಧ್ಯ ಆಗ್ತದೆ ಅಷ್ಟು ರೋಡ್ಗೆ ಫೇಸಿಂಗ್ ಇರ್ಬೋದು ಅಥವಾ ತಮ್ಮ ಮನೆ ಅಂಗಡಿ ಅಥವಾ ಅದಕ್ಕೂ ಫೇಸಿಂಗ್ ಆಗಿ ಎಷ್ಟು ಕ್ಯಾಮ್ರಾಗಳು ಸಾಧ್ಯ ಆಗ್ತದೆ ಅಳವಡಿಸಿದ್ರೆ ನಿಮ್ಮ ಸೇಫ್ಟಿಗೆ ಇರ್ಬೋದು ಅಥವಾ ಭವಿಷ್ಯದಲ್ಲಿ ಯಾವುದೇ ತರಹದ ತೊಂದರೆಗಳಿಗೆ ಸರಿಪಡಿಸೋದಾಗ ಕೂಡ ಅದು ತುಂಬ ಅನುಕೂಲ ಆಗ್ತದನ್ನ ಇದು ಒಂದು ಬೇಡಿಕೆ ಇದೆ. ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಈಗ ಈ ಮಳೆಗಾಲದಲ್ಲಿ ರೈನ್ ಕೋಟ್ ಬಗ್ಗೆ ಒಬ್ರು ಹಿರಿಯರು ತಿಳಿಸಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಚರ್ಚೆಗಳು ಆಗಿದೆ. ಕೆಲವರ ಹತ್ರ ಇದೆ, ಕೆಲವರ ಹತ್ರ ಏನಿಲ್ಲ ಬಗ್ಗೆ ನಾವು ಮುಂದಿನ ದಿನದಲ್ಲಿ ಕೂಡಲೇ ರೈನ್ ಕೋಟ್ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಇದು ಬಿಟ್ಟು ಬೇರೆ ಕೆಲವು ಜನರಲ್ ಪಾಯಿಂಟ್ಸ್ ಇದೆ. ಖಂಡಿತವಾಗಿ ಈ ಎಲ್ಲ ಪಾಯಿಂಟ್ಸ್ ನಾನು ಸಹ ನೋಟ್ ಮಾಡಿದ್ದೀನಿ, ಅಲ್ಲಿ ಭೇಟಿ ನೀಡ್ತೀನಿ, ಸರಿಪಡಿಸೋದ ವ್ಯವಸ್ಥೆ ಪಡ್ತೀನಿ. ತಮ್ಮೆಲ್ಲರಿಗೂ ಒಂದು ಮುಂದಿನ ದಿನದಲ್ಲಿ ಮುಂದಿನ ವಾರದಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸುಧಾರಣೆಗಳು ನಾವು ಮಾಡ್ತೀವಿ. ಹಾಗೂ ಒಬ್ರು ಪತ್ರಕರ್ತರವರು ತಿಳಿಸಿದ್ರು, ಚಿಕ್ಕ ರೆಸಿಡೆಂಟ್ ಅಸೋಸಿಯೇಷನ್ಸ್ ಇರ್ಬೋದು ಅಥವಾ ವೆಲ್ಫೇರ್ ಅಸೋಸಿಯೇಷನ್ಸ್ ಮಾಡಿ ಅವ್ರಿಗೆ ಅಲ್ಲಿ ಒಂದು ಸ್ಟೇಕ್ ಹೋಲ್ಡರ್ಸ್ ಮಾಡಿದರೆ ಅವ್ರಿಗೂ ಸಹ ಅದ್ರ ಬಗ್ಗೆ ಪ್ರೋಗ್ರೆಸ್ ಗೊತ್ತಾಗ್ತದೆ. ಸೊ ಇನ್ಸ್ಪೆಕ್ಟರ್ ಅವರು ಈ ಎಲ್ಲಿ ಪ್ರಾಬ್ಲಮ್ಸ್ ಯಾರ್ಯಾರು ತಿಳಿಸಿದ್ದಾರೆ ಅಲ್ಲಿ ಒಂದು ಸ್ಮಾಲ್ ಲೆವೆಲ್ ಮೀಟಿಂಗ್ ಮಾಡಿ ಅಲ್ಲಿ ಯಾರು ಆಕ್ಟಿವ್ ಮೆಂಬರ್ಸ್ ಇದ್ದಾರೆ, ಆಟೋ ಚಾಲಕರು ಇರ್ಬೋದು, ರೆಸಿಡೆಂಟ್ಸ್ ಅಸೋಸಿಯೇಷನ್ ಇರ್ಬೋದು ಅಥವಾ ಅಂಗಡಿಗಳ ಮಾಲೀಕರು ಇರ್ಬೋದು ಅಥವಾ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಸೇರ್ಕೊಂಡು ಮೀಟಿಂಗ್ ಮಾಡಿ ಅಲ್ಲಿ ಎಲ್ಲರಿಗೂ ಅನುಕೂಲ ಆಗದ ರೀತಿ ಯಾವ ತರ ಸೊಲ್ಯೂಷನ್ಸ್ ಆಗಬೇಕು ಸ್ವಲ್ಪ ಒಂದು ಮಾರ್ಗದರ್ಶನ ಮಾಡಿದ್ರೆ ಅದರ ಪ್ರಕಾರ ಒಂದು ಇಂಪ್ಲಿಮೆಂಟ್ ಮಾಡಕ್ಕೆ ಅನುಕೂಲ ಆಗ್ತದೆ ಹೇಳ್ತಾ, ನನಗೆ ತಾವೆಲ್ಲರೂ ನಿಮ್ಮ ಬಹುಮೂಲ್ಯ ಸಮಯವನ್ನು ಕೊಟ್ಟಿದ್ದೀರಾ ಮತ್ತೆ ಸುಮಾರು ಸಲಹೆಗಳು ಕೊಟ್ಟಿದ್ದೀರಾ. ಖಂಡಿತವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಮತ್ತೆ ಬೆಂಗಳೂರು ಸಿಟಿ ಪೊಲೀಸಿಂದ ನಾವು ಅದು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಜುಲೈ ತಿಂಗಳ ಒಂದು ಸಂಚಾರಿ ಸಂಪರ್ಕ ಸಭೆ ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ. ಮತ್ತು ನಮ್ಮ ಸಂಚಾರಿ ಕರ್ತವ್ಯ ಅಂತಂದ್ರೆ ನಮ್ಮ ಮೊದಲ ಆದ್ಯತೆ ಸುಗಮ ಸಂಚಾರ ಮತ್ತು ಸುರಕ್ಷತೆ ಸಂಬಂಧಪಟ್ಟಂಗಿರ್ತದೆ. ಅಂದರೆ ನಮ್ಮ ಕರ್ತವ್ಯದಲ್ಲೇ ಪ್ರಾಮುಖ್ಯತೆ ಕೊಡೋದು ಫಸ್ಟ್ ನಮಗೆ ಟ್ರಾಫಿಕ್ ಈಸಿಯಾಗಿ ಫ್ಲೋ ಆಗ್ತಾ ಇರಬೇಕು. ಈ ಯಾವ್ದು ಕೂಡ ಸಂಚಾರಿ ಅಪಘಾತದಿಂದ ತೊಂದರೆ ಅನುಭವಿಸೋದಂತೆ ನಮ್ದು ಮೂಲ ಉದ್ದೇಶ. ಆ ನಡುವೆ ಕೂಡ ಏನು ನಾವು ಈ ಸಂಚಾರ ಸಂಪರ್ಕ ಸೇವೆ ಮಾಡ್ತಾ ಇದೀವಿ ಅಂತಂದ್ರೆ
ನಾವು ಬರೀ ಅದಕ್ಕೆ ಗಮನ ಕೊಡ್ತಾ ಇರ್ತೀವಿ, ಒಂದು ಉತ್ತಮ ಸುಗಮ ಸಂಚಾರ ಮತ್ತೆ ಯಾವುದೇ ಅಪಘಾತ ಆಗ್ಬಾರ್ದು ಅಂತ. ಅದೇ ಕೆಲವೊಂದು ಎಷ್ಟೋ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಅವನ್ನ ನಾವು ಗಮನ ಹರಿಸಿರ್ಲಿಲ್ಲ. ಈ ಒಂದು ಸಂಚಾರ ಸಂಪರ್ಕ ಸಭೆಯನ್ನು ಮಾಡೋ ಮುಖಾಂತರ ನಿಮ್ಮ ಏನು ಆಟೋ ಚಾಲಕರಿರ್ಬೋದು, ಮತ್ತೆ ರೆಸಿಡೆನ್ಸ್ ಇರ್ಬೋದು, ಮತ್ತೆ ಮುಖಂಡರು ಇರ್ಬೋದು, ಮತ್ತೆ ಪ್ರತಿನಿಧಿಗಳು, ಅವನ್ನೆಲ್ಲ ಕರೆಸ್ಬಿಟ್ಟು ನಾವು ಅವ್ರ ಕಡೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನೆಲ್ಲ ಕೂಡ ನಾವು ತಿಳ್ಕೊಂಡು ಅವು ಕಡೆ ಕೂಡ ಗಮನ ಹರಿಸೋದಕ್ಕೆ ಅಂತ ಕಾರ್ಯಕ್ರಮನೇ ಈ ಒಂದು ಸಂಚಾರ ಸಂಪರ್ಕ ಸಭೆ. ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಅದ್ದೂರಿಯಾಗಿ ಅತಿ ಹೆಚ್ಚಾಗಿ ಜನರು ಆಗಮಿಸಿ ಮತ್ತೆ ಚಾಲಕರು ಕೂಡ ಆಗಮಿಸಿ ಮತ್ತೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕೊಟ್ಟಿದ್ರ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತ ಮಾನ್ಯ ಪೂರ್ವ ಸಂಚಾರ ವಿಭಾಗದ DCP ಸಾಹೇಬರಾದಂತ ಮಾನ್ಯ ಶ್ರೀ ಕುಲ್ದೀಪ್ ಕುಮಾರ್ ಜೈನ್ ಸಾಹೇಬರು ಅವರ ಬಿಡುವಿನ ಕರ್ತವ್ಯ ನಡುವೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಈ ಒಂದು ತಮ್ಮ ಅಹವಾಲುಗಳೆಲ್ಲ ಸ್ವೀಕರಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸಿ ಮತ್ತೆ ಇನ್ನೂ ಹೆಚ್ಚಿನ ಪರಿಹಾರಗಳು ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ಳದಾಗಿ ತಮ್ಮೆಲ್ಲರೂ ಕೂಡ ಆಶ್ವಾಸನೆ ನೀಡಿ ಈ ಒಂದು ಕಾರ್ಯಕ್ರಮ ಒಂದು ಉತ್ತಮ ರೀತಿಯಿಂದ ಆಗೋದಕ್ಕೆ ಮೂಲ ಕಾರಣಕರ್ತಾ ಇರ್ತಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ KRPುರಂ ಠಾಣೆ ಪರವಾಗಿ ಒಂದು ಗಿಡ ಕೊಡೋ ಮುಖಾಂತರ ಆಟೋ ಚಾಲಕರು ಬಂದಿದ್ದಾರೆ, ಮತ್ತೆ ಜನಪ್ರತಿನಿಧಿಗಳು ಬಂದರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ಪತ್ರಿಕಾ ಮಿತ್ರರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಕ್ಕೆ ಮೂಲ ಕಾರಣಕರ್ತಾ ಇದ್ದಾರೆ. ಆದ್ರಿಂದ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ. ಹಾಗೆ ಈ ಒಂದು ಜನಸಂಪರ್ಕ ದಿವಸ ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತು ಉಪಯುಕ್ತ ಮಾರ್ಗದರ್ಶನವನ್ನು ಮತ್ತು ಸಲಹೆ ಸೂಚನೆ ನೀಡಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಕ್ಕಂಥ ನಮ್ಮ ACP ಸಾಹೇಬ್ ಸಹ ಈ ಕಾರ್ಯಕ್ರಮ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ DC ಸರ್ ಹೂಗುಚ್ಛ ನೀಡುವ ಮುಖ್ಯಂತರ